ಈಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ. ನಾರಾಯಣ. ಶ್ರವಣ ಅಂದರೆ ಸುಮ್ಮನೆ ಕೇಳುವುದಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವುದು ಎಂದು ಹಿಂದೆ ಹೇಳಿದ್ದೆ ನಿನ್ನೆ. ಅರ್ಥ ಮಾಡಿಕೊಳ್ಳುವುದು ಅಂದರೆ ಏನು ಅರ್ಥ ಮಾಡಿಕೊಳ್ತೀವಿ? ವಿಷಯ ಏನೇನೋ ಹೇಳಬಹುದು, ಅದೆಲ್ಲದ ಒಟ್ಟು ತಾತ್ಪರ್ಯವೇ. ಇಷ್ಟೆಲ್ಲ ವಿಷಯಗಳನ್ನು ಹೇಳುವುದರಿಂದ ಅವರು ಮುಖ್ಯವಾಗಿ ಗುರಿಯಾಗಿ ಏನು ಹೇಳಲಿದ್ದಾರೆ, ಏನು ಹೇಳಲು ಇಚ್ಛಿಸುತ್ತಾರೆ ಅದು ನೋಡಬೇಕು. ಇಡೀ ವೇದಾಂತಕ್ಕೆ ಒಂದೇ ಒಂದು ಫೈನಲ್ ವಾಕ್ಯ, ಫೈನಲ್ ಸೆಂಟೆನ್ಸ್ ಏನಂದರೆ ತತ್ವಮಸಿ ನೀನೇ ಬ್ರಹ್ಮ. ಅಂದರೆ ತನ್ನ ನಿಜವಾದ ಆತ್ಮ ಇಡೀ ಜಗತ್ತಿನ ಸ್ವರೂಪವೇ ತಾನು. ಇದು ತಿಳಿಸುವುದು. ತಾನು ತಿಳ್ಕೊಂಡ ಹಾಗೆ ಇದರಿಂದ ಏನಾಗ್ತದೆ? ಈಗ ತಾನು ಏನೆಂದು ತಿಳ್ಕೊಂಡನು ಅಂದರೆ ಏನೆಂದು ತನ್ನ ಅನುಭವದಲ್ಲಿ ಅನಿಸುತ್ತದೋ, ತಾನು ಕರ್ತ ಭೋಕ್ತ ಜ್ಞಾತ ದೇಹೇಂದ್ರಿಯಾದಿಗಳುಳ್ಳವನು, ಜನ್ಮ ಮರಣಶೀಲದವನು, ಜನ್ಮ ಮರಣಗಳುಳ್ಳವನು ಇತ್ಯಾದಿ ಏನೇನು ಅನಿಸುತ್ತದೋ ಅದು ನಿಜವಲ್ಲ ಎಂದರ್ಥ. ಇದನ್ನು ನಿಷೇಧ ಮಾಡಿ ತನ್ನ ನಿಜವಾದ ಸ್ವರೂಪವೇನೋ ಅದನ್ನು ತಿಳಿಸುವುದೇ ವೇದಾಂತ. ಅದೊಂದೇ ವೇದಾಂತ, ಮಿಕ್ಕದೆಲ್ಲ ಅಲ್ಲ. ಮಿಕ್ಕದೆಲ್ಲ ಅದಕ್ಕೆ ಸಹಕಾರ. ನೋಡಿ, ಮಿಕ್ಕ ಏನೇ ಮಾತಾಡಬಹುದು, ನಮ್ಮ ಪ್ರವಚನದಲ್ಲಿ ಏನೇನೋ ಹೇಳ್ತೀವಿ, ಅದೆಲ್ಲ ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇದೆಲ್ಲ ಸಹಾಯಕ ಅಷ್ಟೇ. ಅದಕ್ಕೋಸ್ಕರನೇ ಸಹಾಯಕ. ಇಲ್ಲದಿದ್ದರೆ ತಾನು ಅದರಿಂದ ನೋಡಿ, ವಿಷಯವು ಯಾವುದು ಮುಖ್ಯ, ಒಂದು ಉದಾಹರಣೆ ಕೊಟ್ಟು ಉದಾಹರಣದಿಂದ ಏನೋ ಉದಾಹರಣ ಮೂಲಕ ಒಂದು ವಿಷಯವನ್ನು ಹೇಳ್ತಾರೆ. ಅದು ಅರ್ಥ ಮಾಡಿಸಲು ಒಂದು ಉದಾಹರಣೆ ತಗೊಳ್ತಾರೆ. ಉದಾಹರಣದಲ್ಲಿ ಯಾವ ಅಂಶ ಇಲ್ಲಿ ಬೇಕಾಗಿದ್ದೋ ಅದೇ ನೋಡಬೇಕೇ ಹೊರತು ಮಿಕ್ಕದೆಲ್ಲ ಉದಾಹರಣೆ ಡೀಟೇಲ್ನಲ್ಲಿ ಸಿಕ್ಕಾಕ್ಕೊಳ್ಳಬಾರದು. ಏಕೆಂದರೆ ಉದಾಹರಣೆ ಎಷ್ಟು ತಗೊಂಡ್ರೆ ಅಷ್ಟೇ ನೋಡು. ಮನಸ್ಸು ನಮ್ಮದು ಚಂಚಲ ಬುದ್ಧಿ ಏನೋ ಇರುವುದರಿಂದ ಒಂದು ಉದಾಹರಣದಲ್ಲಿ ಏನೋ ಮಾವಿನ ಹಣ್ಣು ಹೇಳಿದರೆ ಮಾವಿನ ಹಣ್ಣು ಚೆನ್ನಾಗಿರುತ್ತದೆ, ಅದು ಅಂಗಡಿಯಲ್ಲಿ ಸಿಗ್ತದೆ, ಮಾವಿನ ಹಣ್ಣು ಅಂದರೆ ಆ ತೋಟ ಎಲ್ಲಿತ್ತು, ಇದೆಲ್ಲ ಹೋಗಿಬಿಟ್ರೆ ಏನರ್ಥ? ಅದರ ತಾತ್ಪರ್ಯವೇನೋ ಅದೊಂದೇ ಇಟ್ಟಿದ್ದೀವಿ. ಮಿಕ್ಕದೆಲ್ಲ ಡೀಟೇಲ್ಗೆ ಹೋಗಬಾರದು. ಒಂದು ಉದಾಹರಣೆ ಕೊಟ್ಟು ಪ್ರಪಂಚದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತವೆ, ಎಷ್ಟೋ ಮೋಸಗಳು, ಎಷ್ಟೋ ಅನ್ಯಾಯಗಳು, ಎಷ್ಟೋ ದುಃಖಗಳಿರುತ್ತವೆ. ವೈರಾಗ್ಯಕ್ಕೋಸ್ಕರ ಒಂದು ಉದಾಹರಣೆ, ಒಂದು ದುಃಖ, ಒಂದು ಅನ್ಯಾಯ, ಒಂದು ಮೋಸದ ಒಂದು ಉದಾಹರಣೆ ಹೇಳ್ತೀವಿ ಅಷ್ಟೇ. ಈ ಉದಾಹರಣದಿಂದ ಕಲಿಯತಕ್ಕದ್ದೇನು? ವೈರಾಗ್ಯ. ಪ್ರಪಂಚದ ಸ್ವಭಾವವೇನು? ಪ್ರಪಂಚದ ಸ್ವಭಾವ ಅಂದರೆ ನಾನೆಂಬ ಜೀವ, ನನ್ನ ಜೀವನ ಜೊತೆಗೆ ಪ್ರಪಂಚದಿಂದ ಸಂಬಂಧದಲ್ಲಿ ಆಗುವ ಅನುಭವಗಳು, ಅದು ಪ್ರಪಂಚ. ನಾನೆಂಬ ಜೀವಬುದ್ಧಿ, ಈ ಜೀವನಿಗೆ ಯಾವ ಸಂಬಂಧವಿರುತ್ತದೋ ಈ ಸಂಬಂಧ ಬುದ್ಧಿಯನ್ನು ಪ್ರಪಂಚ ಹೇಳ್ತೀವಿ. ಪ್ರಪಂಚ ಅಂದರೆ ಒಂದು ವಸ್ತು ಅಲ್ಲ. ಆದ್ದರಿಂದ ಪ್ರಪಂಚ ಅಂದರೆ ನಮ್ಮ ಜೀವನಾಗಿದ್ದುಕೊಂಡು ನಾನು ಯಾವ ಸಂಬಂಧದಲ್ಲಿರುತ್ತೀನೋ ಆಯಾ ಸಂಬಂಧಗಳನ್ನೆಲ್ಲ ಸೇರಿಸಿ ಪ್ರಪಂಚ ಹೇಳ್ತೀವಿ. ಸೊ ಈ ಪ್ರಪಂಚದ ನಿಜಸ್ವರೂಪವೇನು? ನಾವು ನಮ್ಮ ಪ್ರಯತ್ನದಿಂದ ಇದನ್ನು ಬದಲಾಯಿಸೋಕ್ಕಾಗುತ್ತದೆ? ಅಥವಾ ಪ್ರಕೃತಿ ಈ ಪ್ರಪಂಚದ ಸ್ವಭಾವವೇ ಎಷ್ಟಿರುತ್ತದೆ? ತಾತ್ಕಾಲಿಕವಾಗಿ ಮೇಲೆ ಸ್ವಲ್ಪ ಬದಲಾಯಿಸಬಹುದು, ಬಟ್ ಮೂಲ ಸ್ವರೂಪವೇನು ಇದೆ. ಆದ್ದರಿಂದ ಪ್ರಪಂಚವು ಅನಿತ್ಯ ಎಂದು, ಅದರ ಭೋಗಗಳು ಅನಿತ್ಯ, ಪರಾಧೀನ ಉಂಟು ಮಾಡ್ತದೆ, ಸ್ವಲ್ಪ ಸುಖದಂತೆ ಮಾಡಿ ಮತ್ತು ದುಃಖವನ್ನೇ ಉಂಟು ಮಾಡ್ತದೆ. ಈ ಕೆಲವು ವಿಷಯಗಳು ಹೇಳುವುದಕ್ಕೆ ಒಂದು ಉದಾಹರಣೆ ಹೇಳ್ತೀವಿ. ಒಂದು ಮೋಸ, ಒಂದು ಅನ್ಯಾಯ, ಒಂದಿದು.
ಒಂದು ಮೋಸದ ಉದಾಹರಣೆ ಹೇಳಿಬಿಟ್ಟರೆ ಈಗ ಮಿಕ್ಕದು ಈಗ ಇಲ್ಲಿ ಹೀಗಾಗ್ತಾಯಿದೆ, ಇಲ್ಲಿ ಹೀಗಾಗ್ತಾಯಿದೆ, ಇಲ್ಲಿ ಹೀಗಾಗ್ತಾಯಿದೆ, ಈಗ ಎಲ್ಲ ಲಿಸ್ಟ್ ತಂದು ಬಿಡ್ತಾರೆ. ಪ್ರವಚನ ಮಾಡುವಾಗ ಮಾಡಿದ ನಂತರ ಒಂದು ಉದಾಹರಣೆ ಹೇಳಿದ್ದು ಏಕೆ? ಉದಾಹರಣೆ ನಿಮಗೂ ಗೊತ್ತು, ನಮಗೂ ಗೊತ್ತು. ಮೋಸವಾಗ್ತಾಯಿದೆ, ನಿಮಗೂ ಗೊತ್ತು, ನಮಗೂ ಗೊತ್ತು. ಒಂದು ಮೋಸದ ಉದಾಹರಣೆ ಹೇಳಿ ಆ ಉದಾಹರಣದಿಂದ ಪ್ರಪಂಚ ಸ್ವಭಾವವನ್ನು ವಿವೇಕ ಮಾಡಿ ತಿಳ್ಕೊಳ್ಳೋದು. ಅದಕ್ಕೋಸ್ಕರ ಹೇಳಿದರೆ ಇನ್ನೊಂದು ಉದಾಹರಣೆ, ಇನ್ನೊಂದು ಸ್ವಾಮೀಜಿ ಇಲ್ಲಿ ಮೋಸವಾಗ್ತದೆ, ಇಲ್ಲಿ ಆಗ್ತಾಯಿದೆ, ಇಲ್ಲಿ ಆಗ್ತಾಯಿದೆ, ಇಲ್ಲಿ ಆಗ್ತಾಯಿದೆ, ಇನ್ನು 10 ತರ್ತಾರೆ. ಎಲ್ಲಿ ಹೋಗ್ತಾ ಇದ್ದೀವಿ? ನಾನು ಏನು ಹೇಳ್ತಾ ಇದ್ದೀನಿ, ಶಾಸ್ತ್ರ ಏನು ಹೇಳ್ತಾ ಇದೆ, ನಾವೆಲ್ಲಿ ಹೋಗ್ತಾ ಇದ್ದೀವಿ? ಒಂದು ಉದಾಹರಣದಿಂದ ಆ ಸ್ವಭಾವವೇನೋ ತಿಳಿಸುವುದು, ಇದು ತಾತ್ಪರ್ಯ. ದೃಷ್ಟಿ ತಾತ್ಪರ್ಯ ಕಡೆ ಇರಬೇಕು. ದೃಷ್ಟಾಂತಗಳು, ಕೊಟ್ಟಿರುವ ಘಟನೆಗಳು ಅದರಲ್ಲಿ ಸಿಕ್ಕಾಕ್ಕೊಳ್ತದೆ ಬುದ್ಧಿ. ಒಂದು ಉದಾಹರಣೆ ಹೇಳಿಬಿಟ್ರೆ ಪ್ರಪಂಚದಲ್ಲಿ ಹೀಗಾಗಿದೆ, ಸರ್ಕಾರ ಹೀಗೆ ಮಾಡ್ತಾಯಿದೆ, ಇವರು ಮಾಡ್ತಾ ಇದ್ದಾರೆ, ಇವರು ಮಾಡ್ತಾ ಇದ್ದಾರೆ. ಅದೆಲ್ಲ ಏಕೆ? ಅದೆಲ್ಲರಿಗೂ ಗೊತ್ತು. ಬೇಕಾದರೆ ಯಾವ ಪುಸ್ತಕ ಓದಿದ್ದರೂ ಸಿಗ್ತದೆ. ಅದೆಲ್ಲ ನಾನು ಮೈಕಿಟ್ಕೊಂಡು ಹೇಳಬೇಕಾ? ನಿಮ್ಮನ್ನೆಲ್ಲ ನಿಮ್ಮ ಮನೆಯಲ್ಲಿರುವ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಕರೆಸಿ ಹೇಳಬೇಕಾ? ಅದೆಲ್ಲ ನಿಮಗೂ ಗೊತ್ತು, ನಮಗೂ ಗೊತ್ತು. ಇದರಲ್ಲಿ ಶಾಸ್ತ್ರೀಯ ದೃಷ್ಟಿಯಲ್ಲಿ ಪ್ರಪಂಚದ ಅನಿತ್ಯ, ಜೀವ ತನ್ನ ಕರ್ತೃಭೋಕ್ತೃ ಬುದ್ಧಿಯಿಂದ, ರಾಗದ್ವೇಷ ಬಹಿರ್ಮುಖ ದೃಷ್ಟಿಯಿಂದ, ರಾಗದ್ವೇಷಗಳಿರುವಂಥ ಬಹಿರ್ಮುಖ ದೃಷ್ಟಿಯಿಂದ ಈ ಭೋಗಪರಾಯಣರಾಗಿ ಹೊಸ ಹೊಸ ವಸ್ತುಗಳನ್ನು, ಭೋಗಗಳನ್ನು ಪಡ್ಕೊಂಡು ಅದು ಅನುಭವಿಸುತ್ತಾ ಅಲ್ಲೇ ಇರುತ್ತಾನೆ ಹೊರತು ಇದರ ನಿಜ ಸ್ವರೂಪವೇನು ಎಂದು ವಿವೇಕ ಮಾಡ್ತಾ ಇಲ್ಲ. ಆ ವಿವೇಕ ಹೇಳುವುದೇ ಶಾಸ್ತ್ರ. ಘಟನೆಗಳನ್ನೆಲ್ಲ ಹೇಳುವುದ? ಘಟನೆಗಳು ಯಾವ ಪತ್ರಿಕಾ ನೋಡು, ಪುಸ್ತಕ ನೋಡು, ಟಿ ವಿ ನೋಡು, ನಿಮ್ಮ ಸೆಲ್ಫೋನ್ ನೋಡು, ಎಲ್ಲ ಕಡೆ ಸಿಗ್ತವೆ. ಗೂಗಲ್ ಸರ್ಚ್ ಮಾಡು, ಎಲ್ಲ ಕಡೆ ಬೇಕಾದಷ್ಟು ಮೆಟೀರಿಯಲ್ ಇದೆ. ಘಟನೆಗಳೆಲ್ಲ ಸಂಗ್ರಹ ಮಾಡುವುದ? ಅಥವಾ ಒಂದು ಘಟನೆಯಿಂದ ಇಡೀ ಪ್ರಪಂಚದ ಸ್ವರೂಪವೇನು, ಆ ಸ್ವಭಾವವೇನು ತಿಳ್ಕೊಳ್ಳುವುದ? ತಾತ್ಪರ್ಯ ಎಲ್ಲಿದೆ? ಆಗ ಅಲ್ಲಿ ಹೋಗಬೇಕು ದೃಷ್ಟಿ. ಹಾಗೆ ವೈರಾಗ್ಯವು ಹೇಳ್ತದೆ, ವೈರಾಗ್ಯದಿಂದ ಮನಸ್ಸು ಈ ನಾಮರೂಪಗಳಿಂದ ದೃಷ್ಟಿ ಬಿಟ್ಟು ಅಂತರ್ಮುಖವಾಗಿ ತತ್ವವಿಚಾರವಾಗಿ ತತ್ವವನ್ನು ತಿಳ್ಕೊಳ್ಳೋದು. ಅಂದರೆ ವೈರಾಗ್ಯವೆನ್ನುವುದು ಒಂದು ಸಹಕಾರಿ ಸಾಧನ ಅಷ್ಟೇ. ಈಗ ವೈರಾಗ್ಯವನ್ನೇ ಹೇಳಿಬಿಡುವುದು ಅದೇ ಒಂದು ಮುಖ್ಯ ವಿಷಯವಲ್ಲ. ವೈರಾಗ್ಯವು ಸಹಕಾರಿ ಸಾಧನ. ಮನಸ್ಸು ಅಂತರ್ಮುಖವಾಗಿ ತನ್ನ ಸ್ವರೂಪವನ್ನು ತಿಳ್ಕೊಳ್ತದೆ. ತನ್ನ ಸ್ವರೂಪವೊಂದೇ ಮುಖ್ಯ ವಿಷಯ. ವೇದಾಂತ ಶ್ರವಣದ ವಿಷಯವೇನು? ಬ್ರಹ್ಮ. ತಾನು ಬ್ರಹ್ಮ ಎನ್ನುವುದು ಒಂದೇ ವಿಷಯ. ಮಿಕ್ಕದೆಲ್ಲ ಸೆಕೆಂಡರಿ ವಿಷಯಗಳು. ಸೆಕೆಂಡರಿಯಲ್ಲಿ ದಾರಿಯಲ್ಲಿ ನೀವು ಇಲ್ಲಿಂದ ಯಾವುದೋ ಊರಿಗೆ ಹೋಗಬೇಕಾದರೆ, ಹೊಳೆ ನರಸೀಪುರ ಹೋಗಬೇಕಾದರೆ ಅದು ಮುಖ್ಯ ಗುರಿ. ಈಗ ದಾರಿಯಲ್ಲಿ ಏನೋ ಕಂಡು ಬರ್ತದೆ, ಒಂದು ಕಾರು ಕಂಡು ಬರ್ತದೆ, ಏನು ಸ್ಕೂಟರ್ಗಳು ಕಂಡು ಬರ್ತವೆ, ಬಸ್ಸುಗಳು ಕಂಡು ಬರ್ತವೆ, ರೈಲು ಬರ್ತದೆ, ಮನುಷ್ಯರು ಕಂಡು ಬರ್ತಾರೆ, ಏನೇನೋ ಕಂಡು ಬರ್ತವೆ. ಅದೆಲ್ಲ ಸುಮ್ಮನೆ ನೋಡ್ತೀವಿ, ಬಿಡ್ತೀವಿ. ಅದೆಲ್ಲ ಈ ಹೊಳೆ ನರಸೀಪುರ ಅಂದರೆ ಏನು ಅಂದರೆ, ಹೊಳೆ ನರಸೀಪುರ ಅಂದರೆ ಏನು ಅಂದರೆ ಒಂದು ಕಾರು, ಅನೇಕ ಕಾರುಗಳು, ಸ್ಕೂಟರ್ಗಳು, ಮನುಷ್ಯರು, ಅಲ್ಲೇನೋ ಒಂದು ಹಣ್ಣುಗಳನ್ನು ಮಾರುತ್ತಾನೆ, ಇನ್ನೊಬ್ಬರು ಏನೋ ತರಕಾರಿಗಳು ಮಾರ್ತಾನೆ, ಇದೆಲ್ಲ ಹೇಳಿ ಹೊಳೆ ನರಸೀಪುರ ಎಂದು ಹೇಳ್ತೀರಾ ಏನು? ಅವೆಲ್ಲ ದಾರಿಯಲ್ಲಿ ಕಂಡು ಬರ್ತವೆ. ಅದು ನಮಗೆ ಯಾಕೆ? ಮುಖ್ಯ ಗುರಿಗೋಸ್ಕರ ಇದು ಹೇಳಿದ್ದೇ ಹೊರತು ನೀವು ಇಲ್ಲಿಂದ ದಿಲ್ಲಿ ಹೋಗಬೇಕಾದರೆ ರೈಲು ಡಬ್ಬಿಯಲ್ಲಿ ಹೇಗೆ ಸೀಟು, ಹೇಗೆ ಮನುಷ್ಯರು ಇರುತ್ತಾರೆ, ಮಿಕ್ಕ ಜನರು ಏನಿರ್ತಾರೆ, ಅವ್ರ ಪಕ್ಕಕ್ಕೆ ಏನು ಮಾತಾಡ್ಕೊಳ್ತಾರೆ, ಅದೆಲ್ಲ ಬೇಕಾ? ನೀವು ದಿಲ್ಲಿಗೆ ಹೋಗಿದ್ಯಾ, ಏನೇನು ಹೇಳು ಅಂದರೆ ಇದೆಲ್ಲ ಹೇಳಬೇಕಾ? ದಾರಿಯಲ್ಲಿ ಏನೋ ಇರ್ತವೆ. ಹಾಗೆ ಅವುಗಳ ಸಂಗ್ರಹ ಮಾಡುವುದಲ್ಲ, ಇದು ಚಂಚಲ ಬುದ್ಧಿ ಆಗುತ್ತದೆ. ಅನೇಕ ಘಟನೆಗಳು, ಒಂದು ಉದಾಹರಣೆ ಹೇಳಿದ್ದು ಉದಾಹರಣದ ವಿವೇಕ ಮಾಡಪ್ಪ ಅಂದರೆ ಹೆಚ್ಚು ಉದಾಹರಣೆಗಳು ಹೇಳ್ತಾರೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಮತ್ತೆ ಮತ್ತೆ ಬಂದು ಅದೇ ಹೇಳ್ತಾರೆ ನನಗೆ. ಇದರಿಂದ ಏನು ಮಾಡ್ತಾರೆ? ಟೈಮ್ ವೇಸ್ಟ್ ಮಾಡ್ತಾರೆ, ವಿಷಯವನ್ನು ಪಕ್ಕಕ್ಕೆ ತಪ್ಪಿಸ್ತಾರೆ. ಇಲ್ಲಿ ನೀವು ಶಾಸ್ತ್ರದಿಂದ ಗುರುಮುಖದಿಂದ ಕಲಿಯಬೇಕಾ, ಅಥವಾ ನೀವು ನೋಡಿದ್ದೆಲ್ಲ ಬಂದು ಇಲ್ಲಿ ತಂದು ಸಂಗ್ರಹ ಮಾಡಿ ಒಂದು ಏನದು ಸ್ಟಾಕ್ ಕೊಟ್ಟು ಬಿಡಬೇಕಾ? ಅನುಭವಗಳ, ಮೋಸಗಳ, ಅನ್ಯಾಯಗಳ, ಪ್ರಪಂಚದಲ್ಲಿ ಏನಾಗ್ತದೋ ಘಟನೆಗಳೆಲ್ಲ ಸ್ಟಾಕ್ ಮಾಡಿಬಿಡಬೇಕಾ? ಪ್ರಪಂಚ ಅಲ್ಲೇ ಇದೆ, ನೀವು ಸ್ಟಾಕ್ ಮಾಡ್ಕೊಂಡು ಇನ್ನೇನು ಮಾಡ್ಕೊಳ್ತೀವಿ? ಪ್ರಪಂಚದಲ್ಲಿಲ್ಲವಾ? ಸ್ಟಾಕ್ ಮಾಡಿಕೊಂಡು ನಿಮ್ಮ ಮನಸ್ಸು ತುಂಬಿಕೊಂಡರೆ ನಿಮಗೇನಾದರೂ ಒಳ್ಳೆಯದಾಗ್ತದೆ? ಮತ್ತೆ 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 ನೂರಾರು ಘಟನೆಗಳನ್ನು ಎತ್ತುವುದೇಕೆ? ಆ ಘಟನದಿಂದ ವಿವೇಕ ಕಲಿಯತಕ್ಕದ್ದೇನು ಅದು ಹೇಳು. ಅದು ಪಕ್ಕಕ್ಕೆ ಇಡ್ತಾರೆ. ಘಟನೆಗಳು ಹೆಚ್ಚು ಹೇಳ್ತಾರೆ, ಮತ್ತೆ ಘಟನೆ ಆಯಿತು ಹೌದು ಎಂದು ಕೇಳಿಬಿಟ್ರೆ ಮತ್ತೆ ಇನ್ನೊಂದು ಹೇಳ್ತಾರೆ, ಹೌದು ಎಂದು ಹೇಳಿದ್ರೆ ಮತ್ತೆ ಇನ್ನೊಂದು ಹೇಳ್ತಾರೆ. ಈಗ ಇವರು ಹೇಳಿದ್ದು ನೋಡಿ ಅವನ ಹೆದ್ದು ಹೇಳ್ತಾನೆ, ಅವನು ಹೇಳಿದ್ದು ನೋಡಿ ಇವನು ಹೇಳ್ತಾನೆ, ಇವನು ಹೇಳಿದ್ದು ನೋಡಿ ಇವನು ಹೇಳ್ತಾನೆ.
ಚಾಟಿಂಗ್ ಆಗಿಬಿಟ್ಟಿತು. ವಿವೇಕ ಹೋಯಿತು, ಶಾಸ್ತ್ರಜ್ಞಾನ ಹೋಯಿತು, ಚಾಟಿಂಗ್ ಆಗಿಬಿಟ್ಟು ಹರಟೆ ಆಗಿಬಿಟ್ಟಿತ್ತು. ಹರಟೆ ಅಂದರೆ ಮತ್ತೆ ಪ್ರಪಂಚ ಬುದ್ಧಿ. ಅದರಿಂದ ಶಾಸ್ತ್ರ ತಾತ್ಪರ್ಯ ಅಂದರೆ ಹೇಳುವುದು ಏನು, ಹೇಳುತ್ತಿರುವ ಘಟನೆಗಳು, ಉದಾಹರಣೆಗಳ ತಾತ್ಪರ್ಯವೇನು, ದೃಷ್ಟಿ ತಾತ್ಪರ್ಯ ಮೇಲೆ ಇರಲಿ. ಅದಕ್ಕೋಸ್ಕರ ತಾತ್ಪರ್ಯವನ್ನು ಮರೆಯಬಾರದು. ಏನೇ ಹೇಳಲಿ, ಎಷ್ಟು ಸಲ ಹೇಳಲಿ, ಗುರಿ ಅಲ್ಲೇ ಇರಬೇಕು. ಅದೇ ಮುಖ್ಯ. ಅದಕ್ಕೋಸ್ಕರ ಇವೆಲ್ಲ ದಾರಿಯಲ್ಲಿ ಬರುತ್ತವೆ. ಇವುಗಳಿಗೆ ಪ್ರಾಧಾನ್ಯತೆ ಕೊಟ್ಟರೆ ಹೋಗುತ್ತದೆ ನಮ್ಮ ಗತಿ. ಲೌಕಿಕ ದೃಷ್ಟಿ ಅದು. ಈ ಲೌಕಿಕ ದೃಷ್ಟಿಯಿಂದ ನಮಗಿರುವಂಥದ್ದು ಲೌಕಿಕ ದೃಷ್ಟಿ. ನಮಗಿರುವಂಥದ್ದು ಒಂದು ವೈರಾಗ್ಯಕ್ಕೋಸ್ಕರ ಒಂದು ವಿಷಯ ಹೇಳಿದ್ದರೆ ವೈರಾಗ್ಯ ಪಕ್ಕಕ್ಕಿಟ್ಟು ವಿಷಯ ಮೇಲೆ ಹೋಗುತ್ತದೆ. ಇನ್ನು 4 ವಿಷಯಗಳನ್ನು ತಗೋ. ನಮ್ಮ ಲೌಕಿಕ ದೃಷ್ಟಿಯನ್ನು ಬಿಡಿಸಿಕೊಳ್ಳುವುದಕ್ಕೆ ಶಾಸ್ತ್ರಮುಖದಿಂದ ಗುರುಮುಖದಿಂದ ಕೇಳ್ತೀವೋ, ಅಥವಾ ಶಾಸ್ತ್ರದಲ್ಲಿ ಗುರುಗಳಿಗೆ ನಮ್ಮ ಲೌಕಿಕ ದೃಷ್ಟಿಯನ್ನೇ ಅವರಿಗೆ ಹತ್ತಿಸಬೇಕು ಎಂದು ಬರ್ತೀವೋ? ಏನಪ್ಪ, ನಮ್ಮ ಲೌಕಿಕ ದೃಷ್ಟಿ ಶಾಸ್ತ್ರಕ್ಕೆ ಗುರುಗಳಿಗೆ ಹತ್ತಿಸಬೇಕಾ, ಅಥವಾ ಶಾಸ್ತ್ರ ಗುರುಗಳು ಪ್ರಪಂಚವನ್ನೆಲ್ಲ ನೋಡ್ತಾ ಇದ್ದಾರೆ, ಬಟ್ ಇದರಲ್ಲಿ ಯಾವುದು ಕಲಿಯಬೇಕೋ ಅದಷ್ಟೇ, ಮಿಕ್ಕದೆಲ್ಲ ಏನು ಬೇಕಾಗಿಲ್ಲ. ಅಂಥದ್ದು ನೂರಾರು ಇರುತ್ತವೆ, ಇರಲಿ, ಅದೆಲ್ಲ ಅನಾವಶ್ಯಕ. ಹಾಗೆ ಶ್ರವಣ ಅಂದ್ರೇನು? ತಾತ್ಪರ್ಯವನ್ನು ತಿಳಿಯುವುದೇ ಶ್ರವಣ. ಅದಕ್ಕೋಸ್ಕರ ಯಾರಾದರೂ ಪ್ರಶ್ನೆ ಮಾಡಿದ್ದರೆ ಬರ್ತಾರೆ ಕೇಳುವುದಕ್ಕೆ. ಬಂದಿರುವ ಮೊದಲನೇ ದಿವಸನೇ ಪ್ರಶ್ನೆ ಶುರು ಮಾಡ್ತಾರೆ, ಅದೇಕೆ ಇದೇಕೆ ಅಂತ. ಈಗ ಹೇಳ್ತಾ ಇದ್ದೀನಿ, ಇವರೆಲ್ಲರೂ ಕೇಳುವವರು ಮಿಕ್ಕ ಜನರು 5 ವರ್ಷದಿಂದ ಕೇಳ್ತಾ ಇದ್ದಾರೆ. ಅಂಥವರು ಪ್ರಶ್ನೆ ಕೇಳಲಿ ಹೇಳ್ತೀವಿ. ಯಾವಾಗಲೂ ಪಾಠ ಮಧ್ಯದಲ್ಲಿ ಆದರೂ ಹೇಳ್ತೀವಿ ಉತ್ತರ, ಏಕೆಂದರೆ ಅವರು ಅಷ್ಟು ವರ್ಷದಿಂದ ಕೇಳ್ತಾ ಇದ್ದಾರೆ. ಹೊಸ ಜನರು ಬಂದರೆ ಮಿನಿಮಮ್ 6 ಮಂತ್ಸ್ ಆದರೂ ಕೇಳು. 6 ಮಂತ್ಸ್ 6 ತಿಂಗಳು ಕೇಳಿ ಆವಾಗ ಪ್ರಶ್ನೆ ಮಾಡು. ಮಧ್ಯೆ ಏನೇನು ಮಾಡಿದ್ರೆ ಹರಟೆ ಆಗಿಬಿಡ್ತದೆ. ಯಾಕಂದರೆ ಅದೇನು ಅರ್ಥವೇ ಇಲ್ಲ, ಏನೇನೋ ತಲಾಬಾಲ ಇಲ್ಲದೆ ಮಾತಾಡೋದು. ಮೊದಲು 6 ತಿಂಗಳು ಕೇಳಿದ ನಂತರ ಮಿಕ್ಕ ವಿದ್ಯಾರ್ಥಿಗಳ ಜೊತೆಗೆ ಸೇರಿಕೊಂಡು ಬಿಡ್ತೀವಿ. ಆವಾಗ ನೀವು ಹೇಳಿದ ಪ್ರಶ್ನೆಗೆ ಸ್ವಲ್ಪ ಆಳವಾಗಿರುತ್ತದೆ. ಏಕೆಂದರೆ ಬೇಸಿಕ್ ಥಿಂಗ್ಸ್ ಮೊದಲು ಕಲಿಯಬೇಕು. ಹೇಗೆ ಕೇಳಬೇಕು, ಏನು ಕೇಳಬೇಕು, ಕೇಳಿದರಿಂದ ಏನು ವಿಷಯ ಕಲಿಯಬೇಕು, ಇದೆಲ್ಲವೂ ಯಾವುದೇ ಒಂದು ಪುಸ್ತಕದಲ್ಲಿ ಎಷ್ಟೋ ವಿಷಯಗಳು ಮತ್ತೆ ಹೇಳ್ತೀವಿ. ಹೊಸದಾಗಿ ಬಂದರೂ ಒಂದು 6 ತಿಂಗಳು ಕೇಳು, ಅವೆಲ್ಲ ಹಿಂದಿನವೆಲ್ಲ ಮುಖ್ಯ ವಿಷಯಗಳೆಲ್ಲ ಮತ್ತೆ ಬಂದುಬಿಡ್ತವೆ. ಒಂದು 6 ತಿಂಗಳು ಕೇಳಿದ ನಂತರ ಆವಾಗ ಪ್ರಶ್ನೆ ಕೇಳು. ನಿಮ್ಮ ಪ್ರಶ್ನೆಗೆ ಅರ್ಥ ಇರುತ್ತದೆ, ನಾವು ಉತ್ತರ ಹೇಳ್ತೀವಿ. ಇಲ್ಲದಿದ್ದರೆ ಫಸ್ಟ್ ಏನು ಹೇಳ್ತಾರೆ, ಏನೇನೋ ಮಾತಾಡ್ತಾರೆ, ಎಲ್ಲೆಲ್ಲಿಗೋ ಇದೆಲ್ಲ ಒಂದು ಏನು ಪ್ರೆಸ್ ಕಾನ್ಫರೆನ್ಸು, ಪೊಲಿಟಿಷಿಯನ್ಗಳ ಪ್ರೆಸ್ ಕಾನ್ಫರೆನ್ಸ್ ಆಗಿಬಿಡ್ತದೆ. ಅವ್ರು ಏನೇನೋ ಹೇಳಬೇಕು, ಅವ್ರನ್ನೇನು ಉತ್ತರ ಹೇಳಬೇಕು. ನನ್ನ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಪ್ರಶ್ನೆಗಳು ಮಾಡುವುದು ಜರ್ನಲಿಸ್ಟ್ಗಳು ಆ ರಾಜಕಾರಣಿಗಳನ್ನು, ಅವ್ರು ಯಾರೇ ಆಗಲಿ, ರಾಜಕಾರಣಿಯೋ ಇನ್ನೂ ಯಾರೋ ಒಬ್ಬರು, ಅವರನ್ನು ಕಾರ್ನರ್ ಮಾಡಿ ಅವರ ಇಷ್ಟವಿಲ್ಲದ ಅವರ ಬಾಯಿಯಿಂದ ಹೇಳಿಸುವುದಕ್ಕೆ ಪ್ರಶ್ನೆ ಮಾಡ್ತಾರೆ ಅಲ್ಲವೇ? ಅವರು ಒಂದು ಹೇಳಿದ್ದಕ್ಕೆ ಈ ತಾತ್ಪರ್ಯ ಹೇಳ್ತಾರೆ. ಯಾರೋ ಒಬ್ಬರಿಗೂ ಒಬ್ಬ ಮನುಷ್ಯ ಹೀಗಿದ್ದಾನೆ, ಅದು ಇದು ಹೇಳಿದರೆ ಅವರು ಯಾರು ಸ್ವಾಮೀಜಿ, ಇವರ ಹೆಸರಿಟ್ಟು ಹೇಳ್ತಾರೆ ಮಧ್ಯದಲ್ಲಿ. ನಿಮ್ಮ ಸಂದೇಹವೆಲ್ಲ ಅವರ ಹೆಸರೇ ಬೇಕಾ ನಿಮಗೆ? ಏನು ಬೇಕಪ್ಪ ನಿಮಗೆ? ಅವ್ರ ಹೆಸರು ತಿಳ್ಕೊಳ್ಳುವುದೇ ನಿಮಗೆ ಜೀವನದ ಗುರಿಯ? ಒಬ್ಬ ಮನುಷ್ಯರು ಯಾರೋ ಇರುತ್ತಾರೆ, ನಿಮ್ಮಂಥ ನಾವು ಜೀವರ ಅನಂತ ಕೋಟಿ ಜೀವರಾಶಿಗಳಲ್ಲಿ ಒಬ್ಬ ಜೀವ ಹೇಳಿದ. ಆ ಹೇಳಿದ ದೃಷ್ಟಿ ಏನು, ಹೇಳುವಾಗ ಈ ಕೆಲಸ ಮಾಡುವಾಗ ಆ ಬುದ್ಧಿ ಏನು, ಆ ಬುದ್ಧಿ ನಮ್ಮಲ್ಲಿ ಎಲ್ಲ ಜೀವರಲ್ಲಿರುತ್ತದೆ. ಅದು ಇದ್ದರೆ ನಾವು ಹೇಗೆ ತೊಂದರೆ ಪಟ್ಕೊಳ್ತೀವಿ, ಆ ಬುದ್ಧಿ ನಮ್ಮನ್ನು ಹೇಗೆ ಹಾಳು ಮಾಡ್ತದೆ, ಆ ಬುದ್ಧಿ ಕುರಿತು ಕಲಿಯಬೇಕೇ ಹೊರತು ಆ ವ್ಯಕ್ತಿ ಯಾರಾದರೆ ನಮಗೇಕೆ? ಇದು ಡೈವರ್ಟಿಂಗ್ ದ ಅಟೆನ್ಷನ್. ಯಾರೋ ಒಬ್ಬರು ಹೀಗಿದ್ದಾರೆ ಅಂದರೆ, ಒಬ್ಬ ಮನುಷ್ಯ ಹೀಗೆ ಮಾಡಿದ ಅವ್ರು ಯಾರು? ಇವರ ಸಂದೇಹವೆಲ್ಲ ಅವರ ಹೆಸರು ಹೇಳುವುದಲ್ಲೇ. ದಿಸ್ ಈಸ್ ಕಾಲ್ಡ್ ಜರ್ನಲಿಸ್ಟಿಕ್ ಪ್ರಶ್ನೆ. ಅದೇ ಹೇಳಿದರೆ ಮೊದಲು 6 ತಿಂಗಳು ಕೇಳು. ಈ ಜರ್ನಲಿಸ್ಟಿಕ್ ಬುದ್ಧಿ ಹೋಗಲಿ, ಲೌಕಿಕ ಬುದ್ಧಿ ಹೋಗಲಿ, ನಿಜವಾದ ವೇದಾಂತ ದೃಷ್ಟಿ ಬರಲಿ. ಆವಾಗ ನಿಜವಾದ ಪ್ರಶ್ನೆ, ನೀವು ಹೇಳಿದ ಯಾವ ಪ್ರಶ್ನೆಗಾದರೂ ಉತ್ತರ ಹೇಳ್ತೇನೆ, ಇಲ್ಲದಿದ್ದರೆ ನಾನು ಹೇಳಲ್ಲ. ಯಾಕಂದರೆ ದೃಷ್ಟಿ ಲೌಕಿಕ ದೃಷ್ಟಿಯೇ ಇದೆ, ಜರ್ನಲಿಸ್ಟಿಕ್ ದೃಷ್ಟಿ. ಏನೇನೋ ಪ್ರಶ್ನೆ ಮಾಡೋದು. ಐದರ್ ಆ ವ್ಯಕ್ತಿಯನ್ನು ಕಾರ್ನರ್ ಮಾಡಬೇಕು, ವ್ಯಕ್ತಿ ಅಂದರೆ ವಕ್ತೃವನ್ನು ಕಾರ್ನರ್ ಮಾಡಬೇಕು, ಅವರಿಗೆ ಏನೋ ಉಲ್ಟಾ ತಿಲ್ಟಾ ಪ್ರಶ್ನೆ ಮಾಡಬೇಕು. ಅಥವಾ ಎಲ್ಲರ ಟೈಮ್ ವೇಸ್ಟ್ ಮಾಡಿ ಇವರೆಲ್ಲರೂ ನೋಡ್ತಾ ಇದ್ದಾರಲ್ಲ, ನಾನು ಎದ್ದು ಬಿಟ್ಟು ಹೇಳ್ತೀನಿ, ಎಲ್ಲರ ದೃಷ್ಟಿ ನನ್ನ ಮೇಲೆ ಬೀಳಬೇಕು. ಐ ಶುಡ್ ಬಿ ಎ ಫೋಕಸ್ ಆಫ್ ಅಟೆನ್ಷನ್.
ನಾನು ಎಲ್ಲರ ದೃಷ್ಟಿಯಲ್ಲಿ ನಾನು ಬರಬೇಕು. ಈ ಎರಡು ದೃಷ್ಟಿಗಳಿಂದ ಪ್ರಶ್ನೆ ಮಾಡ್ತಾರೆ ಅಲ್ಲವೇ? ಅಂಥವರಿಗೆ ನಾನು ಉತ್ತರ ಹೇಳಲ್ಲ. ದೀಸ್ ಆರ್ ಆಲ್ ವೇಸ್ಟಿಂಗ್ ಟೈಮ್. ಇವರು ಬಂದಿರುವವರು ಸುಮ್ಮನೆ ಬಂದಿದ್ದರಾ? ಮನೆಯಲ್ಲಿ ಏನೇನೋ ಮುಖ್ಯವಾದ ಕೆಲಸಗಳು ಬಿಟ್ಕೊಂಡು ಟೈಮು ಹಣ ಎಲ್ಲ ಖರ್ಚು ಮಾಡಿ ಬಂದು ಇಲ್ಲಿ ಕೂತಿದ್ದಾರೆ. ಆದ್ದರಿಂದ ಅವರೆಲ್ಲರೂ ಏಕೆ ವೇಸ್ಟ್ ಮಾಡುವುದೇಕೆ? ಅವ್ರ ಬುದ್ಧಿಯೂ ಹಾಳು ಮಾಡುವುದೇಕೆ? ಸಂಸ್ಕಾರವನ್ನು ಹಾಳು ಮಾಡುವುದೇಕೆ? ಅನಾವಶ್ಯಕ ವಿಷಯಕ್ಕೆ ಹೋಗಿ ಬುದ್ಧಿ ಹಾಳು ಮಾಡುವುದೇಕೆ? ಯಾವುದು ನಿಜವಾದ ಮುಖ್ಯ ವಿಷಯವೋ, ಯಾವುದು ಕಲಿತುಕೊಂಡರೆ ನಮ್ಮ ಜೀವನಕ್ಕೆ, ನಮ್ಮ ಪುರುಷಾರ್ಥ ಮೋಕ್ಷ ಸಾಧನಕ್ಕೆ ಉಪಯೋಗವಾಗುತ್ತದೋ ಅದು ತಿಳಿಯಬೇಕು. ಕೆಲವೊಮ್ಮೆ ಉದಾಹರಣೆಗಳು ಎಲ್ಲೆಲ್ಲೋ ಹೇಳ್ತೀವಿ, ಅದರ ತಾತ್ಪರ್ಯ ತಿಳ್ಕೋ. ಯಾರು ಹೇಳಿದ್ದಾರೆ? ಎಲ್ಲಿ ಹೇಳಿದ್ದಾರೆ? ಯಾವ ಪುಸ್ತಕದಲ್ಲಿದೆ? ಇದೆಲ್ಲ ಏಕೆ ಅಂದರೆ ನಿಮ್ಮ ಬಾಯಿನಿಂದ ಅವರು ಯಾರೋ ಹೆಸರು ಹೇಳಿಸಬೇಕು. ನಾವು ಇದು ಬೇಕು. ಇದೇನು ಜರ್ನಲಿಸ್ಟಿಕ್ ಪ್ರಶ್ನೆ? ಇದೇನು ಪ್ರೆಸ್ ಕಾನ್ಫರೆನ್ಸನ್ನು ನಾನು ಮಾಡುತ್ತಿದ್ದು? ಮೀಡಿಯಾವರು ಅದೇ ಮಾಡ್ತಾರೆ ನೋಡಿ. ರಾಜಕಾರಣಿಗಳು ಉದಾಹರಣೆ ಹೇಳ್ತೀನಿ. ಯಾರೋ ಒಬ್ಬರು ನಮ್ಮ ವಿಪಕ್ಷನ ಹೇಳ್ತಾರಾ ವಿಪಕ್ಷ ಜನರು ಕೆಲವರು ಹೀಗೆ ಹೇಳಿದ್ದಾರೆ ಎಂದು ಹೇಳಿ ವಿಮರ್ಶೆ ಮಾಡ್ತಾನೆ. ಅವ್ರು ಹೇಳ್ತಾನೆ, ನೀವು ಹೇಳುತ್ತಿದ್ದು ಇವರಾ ಎಂದು ಅವ್ರ ಹೆಸರಿಟ್ಟು ಹೇಳ್ತಾನೆ. ಇವರು ಹೌದು ಹೇಳಿದ್ದರೆ ಇವನ ಹೆಸರಿಟ್ಟು ಹೀಗೆ ಹೇಳಿದ ಎಂದು ಅವರು ಬರೆದು ಬಿಡ್ತಾನೆ. ಹೆಸರಿಲ್ಲದಿದ್ದರೆ ಮತ್ತೆ ಪ್ರಶ್ನೆ ಮಾಡ್ತಾನೆ. ಹೇಳುವವರೆಗೂ ಬಿಡಲ್ಲ. ಅಂದರೆ ಈ ಕಾಲದಲ್ಲಿ ಜರ್ನಲಿಸ್ಟ್ಗಳು ರಿಪೋರ್ಟರ್ ಆಗಲ್ಲ, ಹೆರಾಸ್ ಮಾಡುವವರಾಗಿಬಿಟ್ಟರು. ಇನ್ಫ್ಯಾಕ್ಟ್ ದ ಜರ್ನಲಿಸಮ್ ಸ್ಟಾರ್ಟ್ ಆಗಿದ್ದು ಇವರ ಅಭಿಪ್ರಾಯಗಳನ್ನು ಪ್ರಜೆಗಳಿಗೆ ತಿಳಿಸುವುದಕ್ಕೆ ನ್ಯೂಸ್ ಪೇಪರ್ಸ್ಗಳಿತ್ತು. ಈಗ ನ್ಯೂಸ್ ಪೇಪರ್ಸ್ಗಳೆಲ್ಲ ಮಾಫಿಯಾ ಗ್ಯಾಂಗ್ಗಳಾಗಿಬಿಟ್ಟಿವೆ. ಮಾಫಿಯಾ ಗ್ಯಾಂಗೆ ಏನಿಲ್ಲ, ಇವನನ್ನು ಎಂಬಾರಸ್ ಮಾಡಬೇಕು, ಇವನ್ನ ಹಿಂಸೆ ಮಾಡಬೇಕು, ಏನೇನೋ ಹೇಳಿಸಬೇಕು. ಇದೆಲ್ಲ ಏಕೆ ಹೇಳ್ತಾ ಇದ್ದೀವಿ ಅಂದರೆ, ನಾವು ಪ್ರವಚನಗಳೆಲ್ಲ ರಾಜಕಾರಣಿಗಳ ಪ್ರವಚನಗಳು, ಪ್ರೆಸ್ ಕಾನ್ಫರೆನ್ಸ್ಗಳು ಅಂದ್ಕೊಳ್ತಾ ಇದ್ದಾರೆ. ಚರ್ಚೆ ಮಾಡಿದ್ದರೆ ಪಾರ್ಲಿಮೆಂಟ್ ಟೈಪ್ ಚರ್ಚೆ ಅಂದ್ಕೊಳ್ತಾ ಇದ್ದಾರೆ. ಒಂದು ನಮ್ಮ ದುರದೃಷ್ಟ ಏನೆಂದರೆ, ಹೆಲ್ದಿ ಚರ್ಚೆಗಳೇ ಗೊತ್ತಿಲ್ಲ ನಮಗೆ. ಅಂದರೆ ಒಳ್ಳೆಯ ವಿಧವಾದ ಚರ್ಚೆ ಮಾಡುವುದು ಹೇಗೆ? ಪಾರ್ಲಿಮೆಂಟೇ ನೋಡಿ ಅದು ಚರ್ಚೆ ಅಂದ್ಕೊಳ್ಳಬೇಡಿ. ನಿಜವಾದ ಚರ್ಚಾ ಸಂವಾದ, ವಾದ, ಜಲ್ಪ, ವಿತಂಡ ಎಂದು 4 ಬಗೆಯಾದ ಚರ್ಚೆಗಳಿರುತ್ತವೆ ನಮ್ಮ ಶಾಸ್ತ್ರದಲ್ಲಿ. ಜಲ್ಪ, ವಿತಂಡವಾದ ಅದು ಚರ್ಚೆ ಅಲ್ಲ. ಸಂವಾದ ಮಾಡಬೇಕು. ಶ್ರೀಕೃಷ್ಣ ಅರ್ಜುನ ಸಂವಾದೇ ಹೇಳ್ತದೆ. ಜಿಜ್ಞಾಸದಿಂದ ತಿಳ್ಕೊಳ್ಳಬೇಕೆಂಬ ಉದ್ದೇಶದಿಂದ ಇಬ್ಬರು ಕುಳಿತುಕೊಂಡು ಚರ್ಚೆ ಮಾಡಿದ್ದರೆ ಅವನೂ ತಿಳ್ಕೊಳ್ಳಬೇಕು, ನನ್ನ ತಪ್ಪೇ ಇರಬಹುದು, ಇದ್ದರೆ ತಿಳ್ಕೊಳ್ಳಬೇಕೆಂದು ಉದ್ದೇಶದಿಂದ ಪ್ರಶ್ನೆ ಮಾಡ್ತಾನೆ. ಅವನೂ ಕೇಳ್ತಾನೆ, ಇವನೂ ಕೇಳ್ತಾನೆ. ಇಬ್ಬರೂ ಓಪನ್ ಮೈಂಡಿಂದ ಪರಸ್ಪರ ಚರ್ಚೆದಿಂದ ತಿಳ್ಕೊಳ್ತಾರೆ. ಈ ತರಹ ಚರ್ಚೆ ಇರಬೇಕು. ಪಾರ್ಲಿಮೆಂಟ್ ಚರ್ಚೆನ ಅದು ಜಿಗೀಷ. ನಾನು ಹೇಗಾದರೂ ಗೆಲ್ಲಬೇಕು, ಅವರನ್ನು ಸೋಲಿಸಬೇಕು, ಅವರು ಒಳ್ಳೆಯವನಾದರೂ ಅವರು ಕೆಟ್ಟವನೆಂದೆಂದು ಸಿದ್ಧಪಡಿಸಬೇಕು. ಇದು ಚರ್ಚೆ ಅಲ್ಲ. ಏಕೆ ಹೇಳ್ತಾ ಇದ್ದೀನೆಂದರೆ, ರಾಜಕಾರಣಿಗಳು ಅತಿ ಡಾಮಿನೆಂಟ್ ಆಗಿಬಿಟ್ಟಾರೆ. ಪಾರ್ಲಿಮೆಂಟು ನೋಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ಗಳನ್ನು ನೋಡ್ತಾರೆ, ರಾಜಕಾರಣಿಗಳ ಪ್ರವಚನಗಳನ್ನು ಕೇಳ್ತಾರೆ. ಅದೇ ಸ್ಟೈಲು ಜನರು. ನಾನು ನೋಡಿದೆ, ಒಂದು ಆಧ್ಯಾತ್ಮಿಕ ಇಂಥದ್ದು ಕಾರ್ಯಕ್ರಮಕ್ಕೆ ಮೈಕ್ ಕೊಟ್ಟರೆ ಅವರ ಕಂಠಧ್ವನಿ, ಭಾಷೆ, ಮಾತುಗಳೆಲ್ಲ ರಾಜಕಾರಣಿ ಸ್ಟೈಲೇ ಆಗ್ತದೆ. ನಾನು ಹೇಳ್ತೀನಿ, ಇದು ಏನಪ್ಪ ರಾಜಕಾರಣಿ ಸ್ಟೈಲ್ ಮಾತಾಡ್ತಾನೆ? ಏಕೆಂದರೆ ನಾವು ರಾಜಕಾರಣಿಯ ನೋಡಿ ಅದೇ ಸ್ಟ್ಯಾಂಡರ್ಡ್ ಅಂದ್ಕೊಂಡಿದ್ದೀವಿ. ರಾಜಕಾರಣಿ ಸ್ಟೈಲ್ ಕಂಠ ಬೇಡ, ಅವರ ಹಾಗೆ ಹೇಳುವುದು ಬೇಡ ಅಲ್ಲವೇ? ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಮಾಡುವಾಗ ಏನು ಮಾಡ್ತಾರೋ ಗೊತ್ತಾ? ಒಂದು ಪ್ರಶ್ನೆ ಮಂತ್ರಿಗಳಿಗೆ ಪ್ರಶ್ನೆ ಮಾಡಬೇಕು. ಪ್ರಶ್ನೆಗೆ ಒಂದು ಅವಕಾಶ ಕೊಡ್ತಾರೆ. ಯಾರು? ಸ್ಪೀಕರ್. ಅವಕಾಶ ಕೊಟ್ಟರೆ ಪ್ರಶ್ನೆ ಹೇಳಬೇಕಂದರೆ ಈಗ ಅವರು ಭಾರತ ದೇಶ ಚರಿತ್ರದಿಂದ ಶುರು ಮಾಡ್ತಾನೆ. ಈಗ ಹೇಳ್ತಾನೆ ಸ್ಪೀಕರು, ನೇರಾಗಿ ಹೇಳು, ಟು ದ ಪಾಯಿಂಟ್ ಹೇಳು 3 ಸಲ 4 ಸಲ ನೆನಪಿಸ್ತಾನೆ. ಆದರೆ ಏಕೆಂದರೆ ಇದು ಅವಕಾಶ ಸಿಕ್ಕಿತಲ್ಲ ಪಾರ್ಲಿಮೆಂಟ್ನಲ್ಲಿ ನಾನು ಹೇಳಬೇಕು, ನನ್ನ ಕಾನ್ಸ್ಟಿಟ್ಯೂಯೆನ್ಸಿ ಜನರಲ್ಲೇ ನನಗೆ ವೋಟ್ ಹಾಕ್ತಾರೆ, ಪಾರ್ಲಿಮೆಂಟ್ನಲ್ಲಿ ಇಷ್ಟೊತ್ತು ಮಾತಾಡಿದೆ. ಈಗ ಇದೇ ಸ್ಟೈಲಿಗೆ ಎದ್ದು ಬಿಟ್ಟಿಗೋರು ಪ್ರಶ್ನೆ ಶುರು ಮಾಡ್ತಾನೆ. ಏನೋ ಹೇಳ್ತಾನೆ. ನಿಮ್ಮ ಸಂದೇಹವ ನಿಮ್ಮ ಪಾಂಡಿತ್ಯ ತೋರಿಸಿಕೊಳ್ಳುವುದು ಬೇಕಾ ಇಲ್ಲಿ? ನಿಮ್ಮ ಸಂದೇಹವು ಕ್ಲಾರಿಟಿ ಅಲ್ಲ ಇಲ್ಲಿ. ನಿಮ್ಮ ಸಂದೇಹ ಕ್ಲಾರಿಟಿ ಏನು ಕೇಳು, ಹೇಳ್ತೀವಿ. ಶಾಸ್ತ್ರ ಪ್ರಕಾರ ಏನು ಹೇಳ್ತದೋ, ಶಾಸ್ತ್ರ ಏನು ಹೇಳ್ತದೋ ಅವರಿಗೆ ಬೇಡ, ಗುರುಗಳು ಏನು ಹೇಳ್ತಾರೋ ಬೇಡ, ಅವರಿಗೆ ಸಂದೇಹವೇನೂ ಇಲ್ಲ. ಸುಮ್ಮನೆ ಎದ್ದು ನಿಂತುಬಿಟ್ಟು ಏನೋ ಮಾತಾಡಬೇಕು, ಏನೋ ತೋರಿಸಬೇಕು. ಈ ಎಲ್ಲರ ಟೈಮ್ ವೇಸ್ಟ್ ಮಾಡಬೇಕು.
ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಪಾರ್ಲಿಮೆಂಟು ನಮಗೆ ಆದರ್ಶ ಅಲ್ಲ, ಈ ರಾಜಕಾರಣಿಗಳ ಪ್ರವಚನಗಳು ಆದರ್ಶ ಅಲ್ಲ. ವಿ ನೀಡ್ ಟು ಲಿವ್ ಎ ಟೋಟಲಿ ಡಿಫ್ರೆಂಟ್ ಲೈಫ್. ಓಕೆ, ಕೃಷ್ಣ ಅರ್ಜುನ ಸಂವಾದ ಭಗವದ್ಗೀತೆ ಕೇಳು. ಅರ್ಜುನ ಹೇಗೆ ಕೇಳ್ತಾನೆ ನೋಡು, ಅದು ಕಲ್ತ್ಕೊ. ಅರ್ಜುನ ಹೇಗೆ ಕೇಳಿದ್ದ ನೋಡಿ. ಭಾಗವತದಲ್ಲಿ ಶೌನಕಾದಿ ಮಹರ್ಷಿಗಳು ಆ ಸೂತನಿಗೆ ಪ್ರಶ್ನೆ ಹೇಗೆ ಮಾಡ್ತಾನೆ, ಪರೀಕ್ಷತ್ತು ಹೇಗೆ ಪ್ರಶ್ನೆ ಮಾಡ್ತಾನೆ ನೋಡಿ. ಅದು ಜಿಜ್ಞಾಸ, ಅದು ಪ್ರಶ್ನೆ, ಅದು ಸಂವಾದ. ನಮಗೆ ಬೇರೆ ಆದರ್ಶಗಳಿರಬೇಕು. ಅದು ದುರದೃಷ್ಟ ಏನಂದರೆ ಅದೇ ಆದರ್ಶ ಆಗಿಬಿಡ್ತಾ ಇದೆ. ಎಲ್ಲ ಕಡೆ ಅದೇ ನೋಡ್ತಾ ಇದ್ದೀವಿ, ಅದೇ ಆದರ್ಶ. ಪುಸ್ತಕಗಳಂದರೆ ಲೌಕಿಕ ಪುಸ್ತಕಗಳೇ ಅಲ್ಲ, ಇವು ಶಾಸ್ತ್ರಗಳು. ಶಾಸ್ತ್ರಗಳನ್ನು ಶ್ರದ್ಧೆಯಿಂದ, ವಿನಯದಿಂದ, ಭಕ್ತಿಯಿಂದ ಓದಬೇಕು. ಅದು ಅವರ ಪುಸ್ತಕ ಹಾಗೆ ಅಲ್ಲ, ಮಿಕ್ಕ ಪುಸ್ತಕಗಳ ಹಾಗೆ ಮನೆಯಲ್ಲಿ ಇಟ್ಕೊಳ್ತಾರೆ. ನಮ್ಮ ಶಾಸ್ತ್ರಗಳನ್ನು ಹಾಗಿಡಲ್ಲ. ಪೂರ್ವಕಾಲದಲ್ಲಿ ಏನು ಮಾಡ್ತಾರೋ ಗೊತ್ತಾ, ಪೂಜಾ ಮಂದಿರದಲ್ಲಿ ಪಕ್ಕಕ್ಕೆ ಅದೇನು ಬಟ್ಟೆಯೆಂದು ಸುತ್ತಿ ಒಂದು ವೇದಿಕೆ ಮೇಲೆ ಇಡುತ್ತಿದ್ದರು. ಪ್ರತಿನಿತ್ಯ ಅದಕ್ಕೆ ಹೂಗಳಿಟ್ಟು ನಮಸ್ಕಾರ ಮಾಡೋದು. ಅದು ಓದಬೇಕಂದರೆ ಸ್ನಾನ ಮಾಡಿ ಶುಚಿಯಾಗಿ ತಿಲಕ ಹಚ್ಚಿಕೊಂಡು ತನ್ನ ಸಂಧ್ಯಾವಂದನ, ನಿತ್ಯ ಜಪ, ಪಾರಾಯಣ ಎಲ್ಲ ಪೂಜಾ ಮಾಡಿಕೊಂಡು ಆವಾಗ ಪುಸ್ತಕ ತೆಗೆದು ಓದುವುದು. ಮಧ್ಯದಲ್ಲಿ ಮಾತಾಡಬೇಡ, ಪೂರ್ತಿ ಏಕಾಗ್ರತೆಯಿಂದ, ಶ್ರದ್ಧೆಯಿಂದ. ಮತ್ತೆ ನೀವು ಓದುವ ಪುಸ್ತಕವನ್ನು ಎಲ್ಲಿಯಾದರೂ ಬೈಯುವುದಾದರೂ, ಕಡೆಗಣಿಸುವುದಾದರೂ ಎಲ್ಲೇ ಇರಬೇಡ. ಯಾಕಂದರೆ ಅದು ಶಾಸ್ತ್ರ. ಪುಸ್ತಕ ಆಗಿ ನೋಡಿಬಿಡುವುದಾ, ಮಿಕ್ಕ ಪುಸ್ತಕಗಳಾಗಿ ಇದು ಒಂದು ಪುಸ್ತಕವಾ? ಈಗ ಈ ಕಲ್ಚರ್ ಹೋಗ್ತಾ ಇದೆ. ಈ ಸಂಸ್ಕೃತಿ ಬೇಕು ಅಲ್ಲವೇ? ಶ್ರೋತ ಹೇಗೆ ಶ್ರೋತ ಆಗಿರಬೇಕು, ಆಧ್ಯಾತ್ಮಿಕ ಪ್ರವಚನಗಳ ಶ್ರೋತ ಹೇಗೆ ಆಗಿರಬೇಕು, ಇದು ಅದಕ್ಕೋಸ್ಕರ ಮೊದಲು 6 ತಿಂಗಳು ಕೇಳು, ಆವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೇಳ್ತೀನಿ. ಅಷ್ಟವರೆಗೆ ನಾನು ಏನು ಹೇಳಲ್ಲ. ಮಿಕ್ಕ ಜನರು 5-10 ವರ್ಷದಿಂದ ಕೇಳ್ತಾ ಇದ್ದಾರೆ, ಇವರಿಗೆಲ್ಲ ಗೊತ್ತು. ಯಾರೋ ಹೊಸ ಜನರು ಬಂದರೆ ನಾನು ಏನು ಹೇಳಲ್ಲ, ಇವರಿಗೆಲ್ಲ ಗೊತ್ತು. ಆದ್ದರಿಂದ ನಮಗೆ ಸಮಾಜದಲ್ಲಿ ತಪ್ಪು ಆದರ್ಶಗಳು, ರಾಜಕಾರಣಿಗಳನ್ನು ಆದರ್ಶವಾಗಿಟ್ಕೊಳ್ಳಬೇಡ. ಅದೊಂದು ಯುದ್ಧ. ಪಾರ್ಲಿಮೆಂಟ್ ಅಂದರೆ ಒಂದು ಯುದ್ಧ, ಅದು ಅಷ್ಟೇ. ರಾಜಕಾರಣಿಗಳ ಎಲೆಕ್ಷನ್ ಪ್ರವಚನಗಳದೊಂದು ಯುದ್ಧ. ನಮಗೆಲ್ಲೂ ಯುದ್ಧ ಮಾಡಬೇಕಾ ನಮಗೆ? ಅದರಿಂದ ಕೆಲವು ಸಿದ್ಧಾಂತಗಳನ್ನು ವಿಮರ್ಶೆ ಮಾಡ್ತೀವಿ, ಕೆಲವು ಅಭಿಪ್ರಾಯಗಳನ್ನು ವಿಮರ್ಶೆ ಮಾಡ್ತೀವಿ. ವಿಮರ್ಶದ ಉದ್ದೇಶ ವಿವೇಕ. ಆ ಐಡಿಯಾ, ಅವರು ಹೇಳಿರುವ ಸಿದ್ಧಾಂತ, ಅವರು ಹೇಳಿರುವ ಆ ದರ್ಶನದ ವಿವೇಕ ಮಾಡಲಿಕ್ಕೆ ಗುಣದೋಷ ವಿವೇಕ ಮಾಡಿದ್ದರೆ ಯಾವುದು ಸರಿಯಾದದ್ದು ಎಂದು ನಮ್ಮ ತಿಳುವಳಿಕೆ ಆಗಬೇಕು. ನಮ್ಮ ಸಾಧನದಲ್ಲಿ ಮುಂದುವರಿಯಬೇಕು. ವಿವೇಕಕ್ಕೋಸ್ಕರ ಚರ್ಚೆ ಮಾಡ್ತಾ ಇದ್ದೀವಿ. ಅವರು ಯಾರು, ಅವರನ್ನು ಇಟ್ಟು ಅವರನ್ನು ಬೈಯುವುದು, ಅವರನ್ನು ತಪ್ಪು ಹಿಡಿಯುವುದು ಅದಲ್ಲ. ಗಾಂಧೀಜಿ ಉದಾಹರಣೆ ಹೇಳಿದ್ದರೆ ಆ ತಪ್ಪು ತಿಳುವಳಿಕೆ ಏನು, ಅದು ಏಕೆ ತಪ್ಪು, ಅದು ತಿಳಿಯುವುದಕ್ಕೆ ಹೊರತು ಆ ವ್ಯಕ್ತಿಯನ್ನಲ್ಲ ನಿಂದೆ ಮಾಡೋದು. ವ್ಯಕ್ತಿ ಸುಮ್ಮನೆ ಉದಾಹರಣೆ ಅಷ್ಟೇ. ವ್ಯಕ್ತಿ ಯಾರೇ ಆಗಬಹುದು. ಗಾಂಧೀಜಿ ಅಂತ ಬುದ್ಧಿ ನಮಗೂ ಇದೆ, ನಾವು ಅಂಥವರೇ. ನಾವೇನು ಕಮ್ಮಿ ಅಲ್ಲ ಗಾಂಧೀಜಿಗಿಂತ. ಈಗಿನ ಕಾಲವರೇನು ಗಾಂಧೀಜಿಗಿಂತ ಕಮ್ಮಿ ಇದ್ದಾರೆ, ಅದೇ ಬುದ್ಧಿ. ಆದ್ದರಿಂದ ಗಾಂಧೀಜಿ ವ್ಯಕ್ತಿಯನ್ನಲ್ಲ, ಆ ಬುದ್ಧಿಯಲ್ಲಿರುವ ಯೋಚನೆ ಹೇಗೆ ತಪ್ಪು, ಅದು ಬೇರೆ ದೃಷ್ಟಿಯಲ್ಲಿರಲಿ. ಶ್ರವಣ ಅಂದ್ರೇನು? ಇದು ತಾತ್ಪರ್ಯವನ್ನು ವಿವೇಕದಿಂದ ತಿಳ್ಕೊಂಡು ನಮ್ಮ ಅನುಭವಕ್ಕೋಸ್ಕರ ನಿಶ್ಚಯ ಮಾಡಿಕೊಳ್ಳುವುದು ಶ್ರವಣ. ಈಗ ಮಿಕ್ಕ ವಿಷಯಗಳನ್ನೆಲ್ಲ ಪರಿಶೀಲನಕ್ಕೋಸ್ಕರ ತಗೊಂಡಿದ್ದೀವಿ ಅಷ್ಟೇ. ವಿಷಯಗಳೇ ಪ್ರಧಾನವಲ್ಲ, ಯೋಚನೆಗಳೇ ಪ್ರಧಾನವಲ್ಲ. ಅವುಗಳಿಂದ ಕಲಿಯತಕ್ಕ ವಿವೇಕವೇನು, ಅದು ಮುಖ್ಯ. ಏನು ವಿವೇಕವನ್ನು ಕಲಿಯುತ್ತಾ ಇದ್ದೀವಿ, ಏನು ನಿಶ್ಚಯ ಮಾಡ್ತಾ ಇದ್ದೀವಿ, ಅದು ಮುಖ್ಯ. ಅದರಿಂದ ಉಪನಿಷತ್ತುಗಳು ಅಷ್ಟೇ, ವೇದಾಂತ ಗ್ರಂಥಗಳು ಆ ವಾಕ್ಯ ಎಲ್ಲಿದೆ, ಏನು ಹೇಳಿದೆ ಅದನ್ನು ಕಂಠಸ್ಥ ಮಾಡುವುದು. ಓಕೆ, ಪೂರ್ವಕಾಲದಲ್ಲಿ ಪುಸ್ತಕ ಇರಲಿಲ್ಲ, ಅದರಿಂದ ಕಂಠಸ್ಥ ಮಾಡುವುದೊಂದೇ ಉಪಾಯ. ಗ್ರಂಥಗಳೆಲ್ಲ ಕಂಠಸ್ಥನೇ ಮಾಡುತ್ತಿದ್ದರು. ಯಾವ ಶಾಸ್ತ್ರ ಓದಲಿ ಗುರುಗಳು ಪುಸ್ತಕವಿಲ್ಲದೆ ಬಾಯಿನಿಂದಲೇ ಹೇಳುವುದು. ಮೊದಲ ವಾಕ್ಯವನ್ನು 4-6 ಸಲ 10 ಸಲ ಹೇಳಿಸ್ತಾರೆ ವಿದ್ಯಾರ್ಥಿಗಳಿಂದ. ಹೇಳಿ ಮತ್ತೆ ಪಾಠ ಅರ್ಥ ಹೇಳ್ತಾರೆ, ಮತ್ತೊಂದು ಸಲ ಹೇಳಿಸ್ತಾರೆ. ಅರ್ಥ ಹೇಳುವಾಗ ಒಂದು ಸಲ ಆಗುತ್ತದೆ, ಅರ್ಥ ಹೇಳಿ ಮುಗಿದ ನಂತರ ಮತ್ತೊಂದು ಸಲ ಹೇಳಿಸ್ತಾರೆ, ಮತ್ತೆ ನಾಳೆ ದಿವಸ ಹೇಳುತ್ತಾರೆ, ಮತ್ತೆ 3ನೇ ದಿವಸ 5ನೇ ದಿವಸ ವಾಕ್ಯ ಕಂಠಸ್ಥ ಆಗಿಬಿಡ್ತದೆ. 5-6 ಸಲ 10 ಸಲ ಆಗಿಬಿಟ್ರೆ ಕಂಠಸ್ಥ ಆಗ್ತದೆ. ಹೀಗೆ ಇಡೀ ಪುಸ್ತಕ, ವ್ಯಾಕರಣ ಆಗಲಿ, ತರ್ಕಶಾಸ್ತ್ರ ಆಗಲಿ, ವೇದಾಂತವಾಗಲಿ, ಇಡೀ ಪುಸ್ತಕ ಕಂಠಸ್ಥ ಮಾಡು. ಏಕೆಂದರೆ ಆ ಕಾಲದಲ್ಲಿ ಬರವಣಿಗೆ ಪುಸ್ತಕ ಎಲ್ಲಿಟ್ಕೊಳ್ಳಬೇಕು ಪುಸ್ತಕಗಳೆಲ್ಲ. ಬರೆದು ಇಟ್ಕೊಂಡರೂ ಅಲ್ಲಿ ಮನೆಯಲ್ಲಿಟ್ಟು ಬೇರೆ ಕಡೆ ಹೋದರೆ, ನಾನು ಹೊಳೆನರಸೀಪುರದಲ್ಲಿಟ್ಟು ಪುಸ್ತಕಗಳು ಇಲ್ಲಿಗೆ ಬಂದೆ, ಏನು ಮಾಡೋದು, ಯಾವ ಪುಸ್ತಕ ಸಿಗ್ತಾ ಇಲ್ಲ, ಈಗ ತೊಂದರೆ ಆಗ್ತಾ ಇಲ್ವಾ? ಅದರಿಂದ ಆ ಕಾಲದಲ್ಲಿ ಎಲ್ಲ ಕಂಠಸ್ಥವಿದ್ದರೆ ಏನು ಚಿಂತೆ ಇಲ್ಲ ಎಂದು ಕಂಠಸ್ಥನೆ ಮಾಡುತ್ತಿದ್ದರು. ಆದ್ದರಿಂದ ಇವರು ವಾಕ್ಯಗಳು ಮುಖ್ಯ ಅಲ್ಲ, ಅದು ಸುಮ್ಮನೆ ಕಂಠಸ್ಥವಾದರೆ ಮತ್ತೆ ವಿಚಾರ ಮಾಡಲಿಕ್ಕೆ ಉಪಯೋಗ ಅಷ್ಟೇ. ಬಟ್ ವಾಕ್ಯಕ್ಕೋಸ್ಕರ ವಾಕ್ಯ ಅಲ್ಲ,
ಅದರ ವಿಚಾರ, ಆ ವಾಕ್ಯವು ಹೇಳುವಂಥದ್ದು ಅರ್ಥವೇನು, ಆ ವಿಚಾರದಿಂದ ತಾತ್ಪರ್ಯ ನಿಶ್ಚಯವಾಗಲಿ ಏನದು. ಅದರಿಂದ ಶ್ರವಣಕ್ಕೆ ಒಂದು ಉಪನಿಷತ್ತಿನಲ್ಲಿ ಒಂದು ಉಪನಿಷತ್ತು ಇಟ್ಕೊಂಡರೆ ಪೂರ್ತಿ ಸೆಟ್ ಅಂದರೆ ಏನು, ಮೊದಲಿನಿಂದ ಕೊನೆಯವರೆಗೂ ಇರುವುದನ್ನೆಲ್ಲ ಒಟ್ಟರ್ಥ ತಗೊಳ್ಳಬೇಕು. ಒಟ್ಟು ಪುಸ್ತಕದ ಅರ್ಥ ಒಂದೊಂದು ವಾಕ್ಯ ತಗೊಂಡು ಅರ್ಥ ಹೇಳು. ಈ ಕಾಲದಲ್ಲಿ ಏನಾಯಿತು, ಪುಸ್ತಕ ಓದುಗಲೇ ಕಮ್ಮಿಯಾಗಿ ಬಿಟ್ಟರು. ಯಾವುದು ಮಧ್ಯದಲ್ಲಿ ಕೊಟೇಶನ್ಸು ತಗೊಂಡು ಬಿಟ್ಟು ಈ ಕಾಲದಲ್ಲಿ ಸರ್ಚಿಂಗ್ ಬಂದುಬಿಟ್ಟಿದೆ. ಈಗ ಕಂಪ್ಯೂಟರ್ ಬಂದ ನಂತರ ಎಲ್ಲರೂ ಮಧ್ಯದಲ್ಲಿ ಒಂದು ಕೊಟೇಶನ್ ಮಾತ್ರ ತಗೊಳ್ತಾರೆ, ಮಾತಾಡ್ತಾರೆ ಅದರ ಮೇಲೆ. ಯಾರು ಕೊಟೇಶನ್ ಕೋಟ್ ಮಾಡಿದ್ದರೆ ಆ ಹೋಲ್ ಪುಸ್ತಕ ಓದಿದವನಾಗಬೇಕು. ಸುಮ್ಮನೆ ಮಧ್ಯದಲ್ಲಿ ಒಂದು ವಾಕ್ಯ ಇಟ್ಕೊಂಡು ಮಾತಾಡಬಾರದು ಅಲ್ಲವೇ. ಎಲ್ಲೋ ಒಂದು ಕೇಳ್ತಾರೆ, ಏನದು ಸದೇ ಏನದು ತತ್ವಮಸಿ ಎಂದು ವಾಕ್ಯ ಎಲ್ಲೋ ಕೇಳ್ತಾರೆ. ಅದಕ್ಕೆ ಅರ್ಥವೇನು ಹೇಳು ಅಂತ ಹೇಳ್ತಾರೆ. ತತ್ವಮಸಿಗೆ ಅರ್ಥ ಹೇಗೆ ಹೇಳುವುದು? ತತ್ವಮಸಿ ಇಡೀ ಉಪನಿಷತ್ತಿನ ತಾತ್ಪರ್ಯ, ಅದಕ್ಕೆ ಅರ್ಥ ಹೇಗೆ ಹೇಳೋಕ್ಕಾಗ್ತದೆ? ಅದು ಹೇಳಬೇಕಂದ್ರೆ ಇಡೀ ಉಪನಿಷತ್ತು ಕೇಳಬೇಕು ಅಲ್ಲವೇ. ಈಗ ಹೀಗೆ ಪ್ರಶ್ನೆ ಮಾಡ್ತಾರೆ, ಅದು ಅರ್ಥರಹಿತ. ಎಲ್ಲೋ ಕೇಳಿದ ಮಾತುಗಳಿಗೆ ಏಕೆ ನಿಮಗೆ, ಯಾರೋ ಎಲ್ಲೋ ಹೇಳ್ತಾರೆ, ಎಲ್ಲೋ ಹೇಳಿದ ಮಾತು ಕೇಳ್ತಾರೆ, ಅದು ನೆನಪಾಯಿತು, ಅದಕ್ಕೆ ಅರ್ಥ ಹೇಳು. ಅದೆಲ್ಲ ಪಾಂಡಿತ್ಯ ವಿಷಯ, ತತ್ವ ವಿಚಾರ ಅಲ್ಲ. ಅದರಿಂದ ನೋಡಿ, ಒಂದು ಉಪನಿಷತ್ತು ಇಟ್ಕೊಂಡರೆ ಉಪನಿಷತ್ತು ಋಷಿಗಳ ಬೋಧ, ಅವರು ಜಿಜ್ಞಾಸುವಿಕೆ ಸಾಧಕನಿಗೆ ಅಥವಾ ವಿದ್ಯಾರ್ಥಿ ಅಂದರೆ ಜಿಜ್ಞಾಸುವೆ, ವಿದ್ಯಾರ್ಥಿ ಅಂದರೆ ಪುಸ್ತಕ ವಿದ್ಯಾರ್ಥಿ ಅಲ್ಲ, ತತ್ವ ವಿದ್ಯಾರ್ಥಿ. ಸೊ ಜಿಜ್ಞಾಸುವಿಗೆ ಅರ್ಥವಾಗುವುದಕ್ಕೆ ಅದಕ್ಕೆ ಒಂದು ಶೈಲಿ ಇರುತ್ತದೆ, ಅದಕ್ಕೆ ಒಂದು ಪ್ರಕ್ರಿಯೆ ಇರುತ್ತದೆ. ಏನದು? ತಾತ್ಪರ್ಯ ನಿಶ್ಚಯ ಮಾಡಬೇಕಾದರೆ ಅದಕ್ಕೆ ಒಂದು ಶ್ಲೋಕ ಇದೆ, ಷಡ್ಲಿಂಗ. ಇದು ಹಿಂದೆ ಹೇಳಿದ್ದೇನೆ, ಮತ್ತೊಂದು ಸಲ ಬಂದಿದೆ. 6 ಲಿಂಗಗಳಿರುತ್ತವೆ. ಲಿಂಗ ಅಂದರೆ ಲಕ್ಷಣಗಳು ಎಂದು ಹೇಳಬಹುದು. 6 ಪಾಯಿಂಟ್ಸ್, 6 ಪಾಯಿಂಟ್ಸ್ ಅಥವಾ 6 ಕ್ಯಾರೆಕ್ಟರ್ಸ್ ಎಂದು ಹೇಳಬಹುದು. ಏನದು? ಉಪಕ್ರಮೋಪಸಂಹಾರವು, ಅಭ್ಯಾಸೋ ಅಪೂರ್ವತಾ ಫಲಂ, ಅರ್ಥವಾದೋಪಪತ್ತಿಶ್ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ಒಂದು ಶ್ಲೋಕ ಇದೆ. ಅದನ್ನು ಏನು ನೋಡಬೇಕು? ಉಪಕ್ರಮ ಉಪಸಂಹಾರ. ಪ್ರಾರಂಭದಲ್ಲಿ ಏನು ಶುರು ಮಾಡ್ತಾರೆ, ಕೊನೆಗೂ ಏನು ಹೇಳ್ತಾರೆ. ಏಕೆಂದರೆ ಯಾವುದು ಹೇಳ್ತೀನಿ ಎಂದು ಶುರು ಮಾಡಿದ್ದರೋ ಕೊನೆಗೆ ಅದರಿಂದಲೇ ಮುಗಿಸ್ತಾರೆ. ಇದು ಮಾಡಬೇಕು. ಈಗ ಮಧ್ಯದಲ್ಲಿ ಹೇಳಿದ್ದು ಬೇರೆ, ಮೊದಲು ಬಿಗಿನಿಂಗ್ ಏನು, ಪ್ರಾರಂಭವೇನು, ಉಪಸಂಹಾರವೇನು, ಇದು ನೋಡಬೇಕು. ಯಾವ ಉಪನಿಷತ್ತಿನಲ್ಲಿ ಅದು ನೋಡಬೇಕು. ಉಪಕ್ರಮೋಪಸಂಹಾರ, ಅಭ್ಯಾಸ. ಯಾವುದು ಹೇಳಲಿದ್ದಾನೋ ಅದನ್ನು ರಿಪೀಟ್ ಮಾಡ್ತಾನೆ. ನೋಡಿ, ಯಾವುದು ಮುಖ್ಯ ವಿಷಯವೋ, ಯಾವುದು ತತ್ವಮಸಿ ಎನ್ನುವುದು, ತಾನೇ ಬ್ರಹ್ಮ ಅನ್ನುವುದು ಪ್ರತಿಯೊಂದು ಪ್ರವಚನದಲ್ಲಿ ಮಧ್ಯದಲ್ಲಿ 4-6 ಸಾರು 10 ಸಾಲ ಅದರ ಬರಬೇಕು. ಏಕೆ? ಅದೇ ಮುಖ್ಯ. ಅದೇ 10 ಸಲ ರಿಪೀಟ್ ಮಾಡ್ತಾರೆ. ಯಾವುದು ಮುಖ್ಯವೋ ಅದನ್ನು ಮತ್ತೆ ಮತ್ತೆ ಹೇಳ್ತಾರೆ. ಏಕೆಂದರೆ ಅತಿ ಮುಖ್ಯವಾದದ್ದನ್ನು ಒಂದು ಸಲ ಹೇಳಿಬಿಟ್ಟು ಮಿಕ್ಕದೆಲ್ಲ ಹೇಳಿ ಲಾಸ್ಟ್ಗೆ ಒಂದು ಸಲ ಹೇಳಿದರೆ ಅದು ದೃಷ್ಟಿಯಲ್ಲಿ ಬೀಳಲ್ಲ, ನಮ್ಮ ಮನಸ್ಸಿಗೆ ಹತ್ತಲ್ಲ. ಯಾವುದು ಮುಖ್ಯವೋ ಅದನ್ನೇ 100 ಸಲ ಹೇಳಬೇಕು, ಅದು ಮುಖ್ಯ. ಅಭ್ಯಾಸ ಅಂದರೆ ರಿಪಿಟೇಷನ್. ಅಪೂರ್ವತ ಇನ್ನೊಂದು. ಈಗ ಅಪೂರ್ವತ ನಾನು ಮೊದಲೇ ಹೇಳಿಬಿಟ್ಟೆ, ಇಷ್ಟೊತ್ತು ಹೇಳಿದ್ದೀನಿ ನೋಡಿ. ಅದೇ ಅಪೂರ್ವತ ಅಂದರೆ ನಮಗೆ ಗೊತ್ತಿರುವ ಉದಾಹರಣೆಗಳನ್ನು, ಘಟನೆಗಳನ್ನು ಹೇಳಿ ಅವುಗಳ ಮೂಲಕ ಏನೋ ನಮಗೆ ಅಂದರೆ ಜೀವನಿಗೆ ಗೊತ್ತಿಲ್ಲದ ವಿಷಯ, ತಿಳಿಯತಕ್ಕ ವಿಷಯ. ಜೀವನಿಗೆ ಗೊತ್ತಿಲ್ಲ, ತನ್ನ ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಿಲ್ಲ, ಅನುಮಾನದಿಂದ ಗೊತ್ತಿಲ್ಲ, ಅನ್ಯ ಪುಸ್ತಕಗಳಲ್ಲಿ ಗೊತ್ತಿಲ್ಲದೇ ಇರುವ ವಿಷಯ. ನೀವು ಯಾವ ಪುಸ್ತಕ ಓದಿದ್ದರೂ ತಿಳಿಯೋಕ್ಕಾಗಲ್ಲ. ಇದು ವೇದಾಂತದಿಂದಲೇ ಕಲಿಯತಕ್ಕ ಸ್ಪೆಷಲ್ ವಿಷಯ. ಅಪೂರ್ವ ಅಂದರೆ ನ್ಯೂ ಎಂದರ್ಥ. ಅಪೂರ್ವ ಅಂದರೆ ಬೇರೆ ಎಲ್ಲಿಯೂ ಸಿಗದಂಥ ಹೊಸ ವಿಷಯ ಎಂದರ್ಥ. ಉದಾಹರಣೆಗಳು ಏನೇನೋ ಹೇಳ್ತಾರೆ, ಲೌಕಿಕ ದೃಷ್ಟಾಂತಗಳು, ಲೌಕಿಕ ಘಟನೆಗಳು. ಅವುಗಳಿಂದ ಲೌಕಿಕ ಘಟನೆಗಳು ನಾವೇ ನೋಡ್ಕೊಳ್ತೀವಿ, ಗೊತ್ತಿಲ್ಲವ ನಾವು ನೋಡ್ಕೊಳ್ತೀವಿ, ಪುಸ್ತಕ ಓದ್ತೀವಿ, ಗೊತ್ತಾಗಿಬಿಡ್ತದೆ. ಅದಕ್ಕೋಸ್ಕರ ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಕಾಗಿಲ್ಲ. ಇಲ್ಲಿ ಕಲಿಯತಕ್ಕದ್ದು ಒಂದು ಸ್ಪೆಷಲ್ ವಿಷಯ ಇರುತ್ತದೆ. ಈ ಉದಾಹರಣೆ ಮೂಲಕ ಏನು ಹೇಳಲಿದ್ದಾರೋ ಅದು ತಿಳಿಯಬೇಕು. ಆದ್ದರಿಂದ ಉಪನಿಷತ್ತಿನಲ್ಲಿ ನಮಗೆ ಇಂದ್ರಿಯದಿಂದ ಗೊತ್ತಾಗುವುದು, ಮನಸ್ಸಿನಿಂದ ಗೊತ್ತಾಗುವುದು ಅದಲ್ಲ. ಇದೆಲ್ಲವೂ ಬಿಟ್ಟು ಇಂದ್ರಿಯಗಳಿಗೆ, ಮನಸ್ಸಿಗೆ ಗೊತ್ತಾಗದೇ ಇರುವ ಒಂದು ಹೊಸ ತತ್ವ ಇದೆ. ಆ ತತ್ವವನ್ನು ಇಲ್ಲಿ ಹೇಳುತ್ತಾ ಇದೆ. ಅದನ್ನು ಇಲ್ಲಿ ಗಮನಿಸಿ ಈ ಉಪನಿಷತ್ತಿನಲ್ಲಿ ಅದು ಯಾವುದು ಇಲ್ಲಿ ಹೇಳುತ್ತಿತ್ತು.
ಸೃಷ್ಟಿ ಹೇಳ್ತಾರೆ, ಅದರಲ್ಲಿ ಪಂಚಭೂತಗಳಿವೆ, ಪಂಚಭೂತಗಳೆಲ್ಲರೂ ಕಂಡು ಬರ್ತಾ ಇವೆ, ಪಂಚೇಂದ್ರಿಯಗಳಿವೆ, ಅದು ನಮಗೂ ಗೊತ್ತು. ದೇಹವಿದೆ. ಕೆಲವರು ಹೇಳ್ತಾರೆ ದೇಹ ಅಂದರೆ ಏನು? ಒಂದು ವಿವೇಕ ಚೂಡಾಮಣಿ ಎಂದು ಗ್ರಂಥ ಇದೆ. ಅದು ದೇಹ ಅಂದರೆ ಏನು? ದೇಹವಂದರೆ ಇಡೀ ಆಯುರ್ವೇದ ಶಾಸ್ತ್ರವನ್ನು ತರ್ತದೆ. ದೇಹದಲ್ಲಿ ಚರ್ಮ ಇರುತ್ತದೆ, ರಕ್ತ ಇರುತ್ತದೆ, ಮಾಂಸ ಇರುತ್ತದೆ, ಅಸ್ಥಿ ಇರುತ್ತದೆ, ಮಜ್ಜ ಇರುತ್ತದೆ, ರಕ್ತ ಇರುತ್ತದೆ, ಇದೆಲ್ಲ ಹೇಳಿಬಿಡ್ತದೆ. ಇದೆಲ್ಲ ವೇದಾಂತ ಹೇಳಬೇಕಾ? ಇದೆಲ್ಲ ತಿಳ್ಕೊಂಡರೆ ದೇಹದಿಂದ ಏನು ಬರ್ತದೆ? ದೇಹವ ಪರಮಾತ್ಮ? ದೇಹದ ಅಭಿಮಾನವೇ ಅಲ್ಲಿ ಹೇಳುವುದಷ್ಟೇ. ದೇಹದ ಅಭಿಮಾನವು ಜೀವಬುದ್ಧಿ. ಆ ಅಭಿಮಾನವನ್ನು ಎತ್ತಿ ತೋರಿಸಿ ಅದು ಈ ಅನಾತ್ಮ ವಿಷಯ, ಇದೆಲ್ಲವೂ ಅನಾತ್ಮ. ಆ ಅಭಿಮಾನ ಬಿಟ್ಟು ತನ್ನ ನಿಜವಾದ ಆತ್ಮ ಏನು ತಿಳಿಸುವುದೇ ಅಲ್ಲಿ ವಿಷಯ. ದೇಹ ಕುರಿತು ಹೇಳುವುದು ಮುಖ್ಯ ಅಲ್ಲ. ಅನ್ನಮಯ ಕೋಶ ಅಂದರೆ ಇಡೀ ಅನ್ನವೆಲ್ಲ ಹೇಳಿಬಿಡ್ತಾರೆ. ಎಷ್ಟು ಬಗೆಯ ಅನ್ನ ಇರುತ್ತದೆ, ತರಕಾರಿಗಳು ಎಷ್ಟು ಬಗೆ ಇರುತ್ತವೆ, ಎಷ್ಟು ಬಗೆಯ ರೈಸ್ ಅಂದರೆ ಅಕ್ಕಿಗಳಿರುತ್ತವೆ, ಎಷ್ಟು ಬಗೆಯ ರೊಟ್ಟಿಗಳು ಮಾಡ್ತಾರೆ, ಇದೆಲ್ಲ ಕಲಿಯಬೇಕಾ? ಅನ್ನಮಯ ಕೋಶ ಅಂದರೆ ಇದೆಲ್ಲ ಬೇಕಾ? ಇದು ಪ್ರಪಂಚ ಆಗಿಬಿಡ್ತದೆ, ಲೌಕಿಕ ಜ್ಞಾನ ಆಗುತ್ತದೆ. ವಿವೇಕ ಚೂಡಾಮಣಿ ಎಂದು ಪುಸ್ತಕ ಪಂಚಕೋಶಗಳು, ಅದರಲ್ಲಿ ಅವಸ್ಥಾತ್ರಯ ವಿವೇಕವಿಲ್ಲ, ಕಾರ್ಯಕಾರಣವೂ ಇಲ್ಲ, ಓನ್ಲಿ ಪಂಚಕೋಶನೇ ಪ್ರಧಾನವಾಗಿ ಹೇಳ್ತಾನೆ. ಈಗ ಪಂಚಕೋಶ ಹೇಳುವುದಕ್ಕೆ, ಪಂಚಕೋಶದಲ್ಲಿ ಅನ್ನಮಯ ಕೋಶ ಮೇಲೆ ನಾನೆಂಬ ಅಭಿಮಾನ ಹೇಗೆ ಸಿಕ್ಕಾಕ್ಕೊಂಡಿದೆ, ಅನಾತ್ಮ ಏನು ಆತ್ಮ ಏನು ಅಷ್ಟೇ ವಿಂಗಡ ಮಾಡು, ಅನಾತ್ಮದಿಂದ ಬಿಡಿಸಿ ಆತ್ಮನನ್ನು ತಿಳ್ಕೊ ಅಷ್ಟೇ. ಈಗ ಅವರ ಅನಾತ್ಮವನ್ನೇ ವಿಸ್ತಾರವಾಗಿ 10 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾನೆ. ದೇಹ ಅಂದರೆ ಏನು, ಅಲ್ಲಿ ಏನೇನಿರುತ್ತದೆ, ಅಷ್ಟೆಲ್ಲ ಏಕಪ್ಪ. ಇವಲ್ಲಿ ದೇಹವೆಂದು ಮೆಡಿಕಲ್ ಸೈನ್ಸ್ ಓದ್ತಾ ಇದ್ದೀವ ಏನು, ಶರೀರಶಾಸ್ತ್ರ ಓದ್ತಾ ಇದ್ದೀವೇನು? ಹಾಗೆ ಮಾಡ್ತಾರೆ. ಕೆಲವು ಪುಸ್ತಕಗಳಲ್ಲಿಯೂ ಏನೇನೋ ಮಾಡಿಬಿಡ್ತಾರೆ. ಅದರಿಂದ ಪುಸ್ತಕವನ್ನು, ಶಾಸ್ತ್ರವನ್ನು ಮತ್ತೆ ಗುರುಮುಖದಿಂದ ಓಡಬೇಕು. ಇಲ್ಲದಿದ್ದರೆ ಇದೆಲ್ಲ ಕಂಠಸ್ಥ ಮಾಡ್ತಾನೆ. ಈ ಶ್ಲೋಕಗಳೆಲ್ಲ ಕಂಠಸ್ಥ ಮಾಡಿ ನಾನು ವಿವೇಕ ಚೂಡಾಮಣಿ ಕಲ್ತ್ಕೊಂಡೆ ಅಂತ ಹೇಳ್ತಾನೆ. ವಿವೇಕ ಚೂಡಾಮಣಿಯಲ್ಲಿ ದೇಹ ಅಂದರೆ ಏನು ಅಂದೇ ಹೇಳಿಬಿಡ್ತದೆ. ದೇಹ ಕಲ್ತ್ಕೊಂಡ್ರೆ ದೇಹ ಎಲ್ಲರಿಗೂ ಗೊತ್ತು, ರಕ್ತ ಮಾಂಸ ನಮಗೇ ಇದೆ. ಅದೆಲ್ಲ ಕಲಿಯಬೇಕಾ? ಇದು ಅನಾವಶ್ಯಕ ಡೈವರ್ಟ್ ಮಾಡೋದು. ಅದರಿಂದ ಅಪೂರ್ವ, ಹೊಸದು, ಶಾಸ್ತ್ರದಿಂದ ಕಲಿಯತಕ್ಕ ಮುಖ್ಯ ವಿಷಯವೇನು, ಯಾವುದನ್ನು ತಿಳಿಯುವುದಕ್ಕೆ ಇದೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಪಕ್ಕಕ್ಕಿಡು, ಅದೆಲ್ಲ ಒಟ್ಟು ತಿಳ್ಕೊ. ಇದೆಲ್ಲ ಒಟ್ಟು ತಿಳ್ಕೊ, ಒಟ್ಟು ಸೇರಿಸಿಬಿಟ್ಟು ದೇಹ ಒಂದು ಮಾತು ಸಾಕು. ಇಷ್ಟೆಲ್ಲ ಯಾಕೆ? ಅದರಲ್ಲಿ ಇನ್ನು ಬೆರಳು ಇದೆ, ಈ ಬೆರಳಿಗೆ ಮತ್ತೆ 3 ಇದೆ, 10 ಬೆರಳುಗಳಿವೆ, ಮತ್ತು ಇದೆಲ್ಲ 2 ಕೈಗಳಿವೆ, ಇದೆಲ್ಲ ಹೇಳಬೇಕಾ? ಎಲ್ಲರಿಗೂ ಗೊತ್ತು. ಅದೆಲ್ಲ ಕಲಿಯಬೇಕಾ? ಒಟ್ಟು ದೇಹ ಅದು ಅನಾತ್ಮ ಅಷ್ಟೇ, ಅದೊಂದೇ ಕಲಿಯತಕ್ಕದ್ದು. ಅನಾತ್ಮ ಅಂದರೇನು? ಅನಾತ್ಮ ಯಾರಲ್ಲ, ನಾನಲ್ಲ ಎಂದು ತಿಳ್ಕೊ, ಅದೊಂದೇ. ಅನಾತ್ಮ ಕುರಿತು, ದೇಹ ಕುರಿತು ತಿಳಿಯತಕ್ಕದ್ದೆಲ್ಲ ನಾನಲ್ಲ ಎಂದದೊಂದೇ. ಮಿಕ್ಕದೆಲ್ಲ ಎಷ್ಟಿದ್ದರೆ, ರಕ್ತ ಇದ್ದರೇನು, ಮಾಂಸ ಇದ್ದರೇನು, ಮೂಳೆ ಇದ್ದರೇನು, ಏನಿದ್ದರೆ ನಮಗೆ ಯಾಕೆ? ಅದು ನಾನಲ್ಲ, ಅದೇ ತಿಳಿಯತಕ್ಕದ್ದು. ಇದು ಅಪೂರ್ವ ಅಂದರೆ ಸ್ಪೆಷಲ್. ಉಪನಿಷತ್ತಿನಲ್ಲಿ ತಿಳಿಯತಕ್ಕದ್ದು ಅಪೂರ್ವ. ಇದು ಮಾತ್ರ ಶ್ರವಣ ಮಾಡುವಾಗ ಹೇಗೆ ಶ್ರವಣ ಮಾಡಬೇಕು, ಯಾವ ವಿಷಯ ಮೇಲೆ ಅಟೆನ್ಷನ್ ಇಡಬೇಕು, ಯಾವುದು ಗೋಣವುದು ಸುಮ್ಮನೆ ಮೇಲೆ ಹೇಳಿಬಿಟ್ಟು ಬಿಡಬೇಕಷ್ಟೇ, ಸುಮ್ಮನೆ ನೋಡಿಬಿಡು. ಮುಖ್ಯ ಎಲ್ಲಿ ಅಟೆನ್ಷನ್ ಬೀಳಬೇಕು. ದೇಹವು ನಾನಲ್ಲ, ಅದು ಮುಖ್ಯ. ಮಿಕ್ಕದೆಲ್ಲ ಎಷ್ಟೇ ಹೇಳ್ಕೊ ವೇಸ್ಟ್. ದೇಹವು ನಾನಲ್ಲ, ಅದು ಮುಖ್ಯ. ಏಕೆ ನಾನಲ್ಲ, ಹೇಗಲ್ಲ, ಅದು ಗಮನಿಸು. ಆ ಹೇಳಿದ್ದಕ್ಕೆ ಯುಕ್ತಿ ಏನು ಹೇಳಿದ್ದಾರೆ, ಅನುಭವದಲ್ಲಿ ಏನು ಅನುಭವದಲ್ಲಿ ಹೇಗೆ ತೋರಿಸಿದ್ದಾರೆ ದೇಹ ನಾನಲ್ಲ ಎನ್ನುವುದಕ್ಕೆ, ಅಲ್ಲಿ ಅಟೆನ್ಷನ್. ಅದು ಅಪೂರ್ವ, ಅದು ಹೊಸದು, ಅದು ಕಲಿಯತಕ್ಕದ್ದು. ಶ್ರವಣದಲ್ಲಿ ಉಪಕ್ರಮ, ಉಪಸಂಹಾರ, ಅಭ್ಯಾಸ ಆಯಿತು. 3ನೇದು ಅಪೂರ್ವ, ಅಭ್ಯಾಸೋ ಅಪೂರ್ವತಾ ಫಲಂ. ಏನೇನೋ ವಿಷಯ, ಅದೇ ದೇಹಾದಿಗಳ ವರ್ಣನ ಮಾಡಿದ ನಂತರ ಈ ದೇಹಾದಿಗಳನ್ನು ತಿಳ್ಕೊಂಡ್ರೆ ನಮಗೇನು ಲಾಭ, ಪ್ರಯೋಜನವೇನು? ಫಲ ಅಂದರೆ ಪ್ರಯೋಜನವೇನು ಹೇಳಬೇಕು. ಇಷ್ಟೆಲ್ಲ ದೇಹದ ವರ್ಣನ ಮಾಡಿದ್ದು ದೇಹವು ನಾನಲ್ಲ ಎನ್ನುವುದೇ ಪ್ರಯೋಜನ. ಅದಕ್ಕೋಸ್ಕರನೇ ದೇಹವರ್ಣನ ಎಲ್ಲ ಪಕ್ಕಕ್ಕಿಡು, ಪ್ರಯೋಜನವೇನೋ ತಿಳ್ಕೊ, ಅದೇ ಮುಖ್ಯ. ಸೃಷ್ಟಿ ಹೇಳ್ತದೆ ವಿಸ್ತಾರವಾಗಿ. ಸೃಷ್ಟಿ ಪ್ರಯೋಜನವೇನು? ಈ ಸೃಷ್ಟಿಯೆಲ್ಲ ಬ್ರಹ್ಮದಲ್ಲೇ ಕಲ್ಪಿತ ಎಂದು ಹೇಳೋದು, ಅದೊಂದೇ. ಅಯ್ಯೋ, ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾದ್ರೆ ಅಷ್ಟೆಲ್ಲ ಸುಮ್ಮನೆ ಹೇಳ್ತಾರೆ, ಅದೆಲ್ಲ ಪಕ್ಕಕ್ಕಿಡು. ಮುಖ್ಯ ಪ್ರಯೋಜನವೇನೋ ಅದು ತಿಳ್ಕೊ ಅಷ್ಟೇ, ಫಲಂ. ಸೊ ಇವು ಬೇಸಿಕ್ ಲಿಂಗಗಳಂದರೆ ಈ ಅಂಶಗಳ ಸಹಾಯದಿಂದ ಉಪನಿಷತ್ತನ್ನು ಕೇಳಬೇಕು. ಇವುಗಳನ್ನೇ ದೃಷ್ಟಿಯಲ್ಲಿಟ್ಕೊಳ್ಳಬೇಕು, ಮಿಕ್ಕದು ಬೇಡ. ಉಪಕ್ರಮೋಪಸಂಹಾರ 1, ಅಭ್ಯಾಸ 2, ಅಪೂರ್ವತ 3,
ಫಲಂ 4, ಇನ್ನೂ 2 ಇವೆ. ಉಪಪತ್ತಿ, ಅರ್ಥವಾದ ನಿನ್ನೆ ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ. ಅರ್ಥವಾದ ಅಂದರೆ ಏನು? ಇದು ಮೀಮಾಂಸಕರ ವೈದಿಕ ಭಾಷೆ. ಅರ್ಥವಾದ ಅಂದರೆ ನಿಂದಾಸ್ತುತಿ. ಶಾಸ್ತ್ರವು ಯಾವುದನ್ನು ನಿಂದೆ ಮಾಡ್ತಾ ಇದೆಯೋ ಅದು ತಿಳಿಯತಕ್ಕದ್ದಲ್ಲ, ಯಾವುದನ್ನು ಪ್ರಶಂಸೆ ಮಾಡ್ತಾ ಇದೆಯೋ ಅದು ತಿಳಿಯತಕ್ಕದ್ದು. ಏಕೆಂದರೆ ಯಾವುದು ಮುಖ್ಯವೋ ಅದನ್ನು ಪ್ರಶಂಸೆ ಮಾಡ್ತದೆ, ಯಾವುದು ಅನಾವಶ್ಯಕ ತಪ್ಪನ್ನು ನಿಂದೆ ಮಾಡ್ತದೆ. ಉದಾಹರಣೆಗೆ ಹೇಳ್ತೀನಿ, ದ್ವೈತವನ್ನು ನಿಂದೆ ಮಾಡ್ತದೆ. ಉಪನಿಷತ್ತುಗಳೆಲ್ಲ ನೋಡು, ಗೌಡಪಾದರು ಅದೇ ಹೇಳ್ತಾರೆ, ನಾನಾತ್ವಂ ನಿಂದ್ಯತೆ ಹೇಳ್ತಾರೆ. ಏನು? ಮೃತ್ಯೋಹ ಮೃತ್ಯುಂಗಚ್ಚತಿ ಯೈಹನಾನೇವ ಪಶ್ಯತಿ. ಯಾರು ನಾನಾತ್ವವನ್ನು ನೋಡ್ತಾರೋ, ದ್ವೈತವನ್ನು ನೋಡ್ತಾರೋ ಅವರು ಮೃತ್ಯುವಿನಿಂದ ಮೃತ್ಯುವು ಅಂದರೆ ಮರಣದಿಂದ ಮರಣ, ದುಃಖದಿಂದ ದುಃಖ, ಸಂಸಾರದಿಂದ ಸಂಸಾರಕ್ಕೆ, ಸಂಸಾರಂ ಚಾದಿಗಚ್ಚತಿ ಹೇಳ್ತದೆ. ಅಂದರೆ ಇಲ್ಲಿ ನಿಂದೆ ಮಾಡ್ತಾಯಿದೆ. ಇಂದ್ರಿಯ ನಿಗ್ರಹವಿದ್ದರೆ ಅದು ಪ್ರಶಂಸೆ ಮಾಡ್ತದೆ, ಬಹಿರ್ಮುಖವಾದರೆ ನಿಂದೆ ಮಾಡ್ತದೆ. ನಚಿಕೇತನ ಕಥೆಯಲ್ಲಿ ವಿಷಯ ಭೋಗಗಳ ನಿಂದೆ ಮಾಡ್ತದೆ, ವೈರಾಗ್ಯವನ್ನು ಪ್ರಶಂಸೆ ಮಾಡ್ತದೆ. ಈಗ ಇದು ಪ್ರಶಂಸಾ ನಿಂದ ಅಂದರೆ ಯಾವುದು ನಿಂದೆ ಮಾಡಿದೋ ಅದು ಬಿಡತಕ್ಕದ್ದು, ಅದು ಮುಖ್ಯ ಅಲ್ಲ. ಶಾಸ್ತ್ರವು ಹೇಳುವುದು ಅದಲ್ಲ. ಯಾವುದು ಪ್ರಶಂಸೆ ಮಾಡ್ತದೋ ಅದು ಉಪಾದೇಯ, ಅದು ಸ್ವೀಕರಿಸತಕ್ಕದ್ದು, ಅದು ಒಪ್ಕೊಳ್ಳತಕ್ಕದ್ದು, ಅದು ಆಚರಿಸತಕ್ಕದ್ದು. ಇಡೀ ಉಪನಿಷತ್ತುಗಳಲ್ಲಿ ನೋಡಿ, ಪ್ರಾಚೀನ ಉಪನಿಷತ್ತುಗಳು ಶಂಕರಾಚಾರ್ಯರ ಕಾಲದಲ್ಲಿರುವಂಥ ಸುಮಾರು 13 ಉಪನಿಷತ್ತುಗಳಲ್ಲಿ ಎಲ್ಲ ಕಡೆ ಅಲ್ಲೆಲ್ಲೆಲ್ಲೆಲ್ಲಿ ದ್ವೈತ ನಿಂದ ಇದೆ, ಅದ್ವೈತ ನಿಂದ ಎಲ್ಲಿ ಕಂಡು ಬರಲ್ಲ. ನೀವು ನೋಡಿ, ಹುಡುಕಿ ನೋಡಿ, ಬೇಕಾದರೆ ಹುಡುಕ್ಕೊಂಡು ನೀವು. ದ್ವೈತವನ್ನು ನಿಂದೆ ಮಾಡ್ತದೆ, ಅದ್ವೈತವನ್ನು ಪ್ರಶಂಸೆ ಮಾಡ್ತದೆ ಅಲ್ಲವೇ? ತತ್ರ ಕೋಮೋಹಕ್ಕೋ ಕಶೋಕ ಏಕತ್ವಮನುಪಶ್ಯತಃ ಯತ್ರ ಸರ್ವಂ ಆತ್ಮೈವ ಭೂತ್ ಕಕ್ಕೇನ ಕಂಪಶ್ಯೇತ್. ಎಲ್ಲವೂ ತಾನೇ ಆತ್ಮಸ್ವರೂಪವಾಗಿದೆಯೋ ಇನ್ನೇನು ಉಳಿಯಲ್ಲ, ಅವರಿಗೆ ದುಃಖವಿಲ್ಲ, ಸಂಸಾರವಿಲ್ಲ. ಹೀಗೆ ಅದ್ವೈತವನ್ನು ಪ್ರಶಂಸೆ ಮಾಡ್ತಾ ಇದೆ. ಆತ್ಮನನ್ನು ತಿಳ್ಕೊಂಡು ಆ ಆತ್ಮನೇ ಇಡೀ ಜಗತ್ತಿನ ಆತ್ಮ, ಅದು ಇಡೀ ಜಗತ್ತಿನ ಆತ್ಮವೇ ನನ್ನ ಆತ್ಮ ಎಂದು ಹೀಗೆ ತಿಳ್ಕೊಂಡರೆ ಅದ್ವೈತವನ್ನು ಪ್ರಶಂಸೆ ಮಾಡ್ತಾ ಇದೆ. ಈಗ ದ್ವೈತವನ್ನು ಯೈಹನಾನೇವ ಪಶ್ಯತಿ ಮೃತ್ಯೋಹ ಮೃತ್ಯುಂಗಚ್ಚತಿ. ಅವರಿಗಿನ್ನೂ ಮೃತ್ಯುವೇ ಇರುತ್ತದೆ, ಮತ್ತೆ ಜನ್ಮ ಮರಣ ಇರುತ್ತದೆ, ಅದೇ ಇರುತ್ತದೆ. ಈ ಆತ್ಮವನ್ನು ತಿಳ್ಕೊಂಡರೆ ಏನಾಗುತ್ತದೆ? ತಿಳಿಯದಿದ್ದರೆ ಮಹತೀ ವಿನಷ್ಟಿ, ತಿಳ್ಕೊಂಡರೆ ಏನು ಮಹಾನ್ ಲಾಭ, ಈಗ ಜನ್ಮ ಧನ್ಯವೇ. ಇಂಥದ್ದು ಎಲ್ಲೆಲ್ಲಿ ಪ್ರಶಂಸಾನಿಂದ ಮಾಡ್ತಾ ಇದೆಯೋ ಅದು ಗಮನಿಸಿ. ಇದು ಏಕೆ ಅಂದರೆ ಉಪನಿಷತ್ತಿನ ಗುರಿ ಅಲ್ಲಿದೆ, ನಾವು ಅದರ ಮೇಲೆ ದೃಷ್ಟಿ ಇರಬೇಕು. ಇವರು ನಿಂದೆ ಮಾಡಿದ್ದನ್ನು ಹೆಚ್ಚು ತಿಳ್ಕೊಂಡು ಬಿಡ್ತಾರೆ, ಅದನ್ನೇ ಒಂದು ಡೀಟೇಲ್ ಆಗಿ ಮಾತಾಡ್ತಾರೆ. ಅದೆಲ್ಲ ಅನಾವಶ್ಯಕ. ಯಾವುದನ್ನು ನಿಂದೆ ಮಾಡ್ತಾ ಇದೆಯೋ ಅದು ಬಿಡತಕ್ಕದ್ದು, ಅದು ಸ್ವೀಕರಿಸತಕ್ಕದ್ದಲ್ಲ. ಪ್ರಶಂಸೆ ಯಾವುದು ಮಾಡಿದ್ದೋ ಅದು ಕಲಿಯತಕ್ಕದ್ದು. ಹೀಗೆ ನಿಂದಾಸ್ತುತಿ ಎನ್ನುವುದು ಉಪದೇಶ ಪ್ರಕ್ರಿಯೆ. ಶ್ರವಣ ಮಾಡುವಾಗ ಯಾವುದನ್ನು ನಿಂದಾಸ್ತುತಿ ಮಾಡ್ತಾ ಇದ್ದಾರೆ ಅಂದರೆ ನಿಂದಾಸ್ತುತಿಯ ಪ್ರಯೋಜನ ದ್ವೇಷ, ಶ್ರೋತೃಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ದ್ವೇಷ ಎಬ್ಬಿಸಬೇಕು, ಅವರ ಮೇಲೆ ಇವರ ಮೇಲೆ ಎಂದಲ್ಲ. ಯಾವುದು ನಿಂದೆ ಮಾಡ್ತೀವೋ, ಯಾವುದು ವಿಮರ್ಶೆ ಮಾಡ್ತೀವೋ ಅದರಲ್ಲಿ ದೋಷವೇನೋ ತಿಳ್ಕೊಂಡು ಆ ದೋಷ ನಾನು ಮಾಡಬಾರದು, ಅದನ್ನು ನಾನು ಗುರಿಯಾಗಿ ಇಟ್ಕೊಳ್ಳಬಾರದು, ಆ ತಪ್ಪು ಗುಣ ನನ್ನಲ್ಲಿರಬಾರದು ಎಂದು ಆ ತಪ್ಪನ್ನು ನಿಂದೆ ಮಾಡ್ತೀವಿ. ಅದು ನಾನು ಕಲಿಯಬಾರದು ಎಂದು ಪಕ್ಕಕ್ಕಿಡಬೇಕು, ನನ್ನಲ್ಲಿದ್ದರೆ ಬಿಟ್ಟು ಬಿಡಬೇಕು ಅಷ್ಟೇ ಹೊರತು ಈಗ ಅವನು ತಪ್ಪು ಮಾಡಿದ ಅಂದರೆ ಅವನನ್ನೇ ಬಯ್ಯಬೇಕು. ಅದು ಉದಾಹರಣವಾಗಿ ಅವರ ಹೆಸರಿಟ್ಟರಷ್ಟೇ. ಅವರನ್ನು ಬಯ್ಯುವುದು ಮುಖ್ಯವಾ? ಅದಲ್ಲ, ಅದನ್ನು ನಾನು ಕಲಿಯೋದೇನು. ಆದ್ದರಿಂದ ಅರ್ಥವಾದ ಉಪಪತ್ತಿ, ಅದಕ್ಕೆ ಯುಕ್ತಿ ಹೇಳ್ತದೆ. ಉಪಪತ್ತಿ ಅಂದರೆ ಯುಕ್ತಿ ಇಲ್ಲದೆ ಸುಮ್ಮನೆ ಮಾತು ಹೇಳಿದ್ದರೆ ಅದು ಒಪ್ಪತಕ್ಕದ್ದಲ್ಲ. ಅದು ಮುಖ್ಯ ನೋಡಿ. ಯಾವ ಶಾಸ್ತ್ರದಲ್ಲಿ, ಪ್ರಪಂಚದಲ್ಲಿ, ಯಾವ ಮತದಲ್ಲಿದೆಯಾ, ಎಲ್ಲಿ ಲಾಜಿಕ್ ಇರುತ್ತದೋ, ಯಾವುದು ಲಾಜಿಕಲ್ಲೋ ಅದು ಒಪ್ಪತಕ್ಕದ್ದು. ಇಲ್ಲಾಜಿಕಲ್ ಆದರೆ ಸುಮ್ಮನೆ ಪ್ರಸ್ತಾವನೆ ಮಾಡಿಬಿಟ್ಟರೆ ಅದು ಪಕ್ಕಕ್ಕಿಡ್ತಾರೆ. ಸುಮ್ಮನೆ ಒಂದು ಪ್ರಸ್ತಾವನೆ ಮಾಡಿದೆ, ಬಟ್ ಅದಕ್ಕೆ ತರ್ಕ ಇಲ್ಲ, ಅದನ್ನು ಪುಷ್ಟಿಗೊಳಿಸುವುದಕ್ಕೆ ಯುಕ್ತಿ ಇಲ್ಲ, ತರ್ಕ ಇಲ್ಲ ಅಂದರೆ ತರ್ಕ ವಿರುದ್ಧದ ಅದು ಬಿಡತಕ್ಕದ್ದೇ. ಈ ವಿದೇಶಿ ಮತಗಳನ್ನು ನೋಡಿ, ಇದು ನಂಬಬೇಕು ಅಷ್ಟೇ, ಅದಕ್ಕೆ ಯುಕ್ತಿ ನೋಡಬಾರದು. ಅವ್ರು ಹೇಳ್ತಾರೆ ನೀವು ಯೋಚನೆ ಮಾಡಬೇಡ, ನೀವು ಇದು ಯುಕ್ತಿ ವಿರುದ್ಧವಾಗಿದೆ, ಅದು ಹಾಗೇಕಿದೆ, ಹೀಗೇಕಿರಬಾರದು, ನೀವು ಉಲ್ಟಾ ಪ್ರಶ್ನೆ ಮಾಡಿದ್ದಾರೆ, ಅವ್ರು ಹೇಳ್ತಾರೆ ನಂಬಬೇಕಷ್ಟೇ, ನೀವು ಮಾತಾಡಬಾರದು. ಯುಕ್ತಿ ಇದೆಯೋ ಇಲ್ಲವೋ ಮಾತಾಡಬಾರದು. ಇಲ್ಲಿ ನಮಗೆ ಯುಕ್ತಿಯುಕ್ತವಾಗಿದ್ದೇ ಒಪ್ಪಬೇಕು. ಅದು ಹೇಳಿದ್ದೀನಲ್ಲ, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಹಿಂದೆ ಒಂದು ಸಲ ಯೋಗ ವಾಸಿಷ್ಠದ ಶ್ಲೋಕ ಇದು.
ಅಲ್ಲಿಂದ ಉದಾಹರಿಸಿದ್ದು ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಗಿಣಿ ಹೇಳಲಿ, ಸಣ್ಣ ಮಗು ಹೇಳಲಿ, ಹೇಳಿದ ಮಾತು ಯುಕ್ತಿಯುಕ್ತವಾದರೆ ಒಪ್ಪಬೇಕು, ಇಲ್ಲದಿದ್ದರೆ ಯಾರು ಹೇಳಿದರೂ ಸುಮ್ಮನೆ ಪಕ್ಕಕ್ಕಿಟ್ಟು ಬಿಡಬೇಕು. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಯುಕ್ತಿಹೀನಂ ವಚಸ್ತ್ಯಾಜ್ಯಂ ಅಪ್ಯುಕ್ತಂ ಪದ್ಮಜನ್ಮನ ಎಂದು ಹೇಳಿಬಿಟ್ಟಿದೆ. ಹಾಗೆಯೇ ಶ್ರವಣ ಮಾಡುವಾಗ ಉಪನಿಷತ್ತಿನ ತಾತ್ಪರ್ಯ ತಿಳಿಯುವುದಕ್ಕೆ ಯಾವುದು ಲಾಜಿಕಲ್ ಇದೆ, ಯುಕ್ತಿಯುಕ್ತವಾಗಿದೆ, ಅದು ಆ ಶಾಸ್ತ್ರ, ಆ ಋಷಿ ಹೇಳುತ್ತಾ ಇದ್ದಾನೆ, ಕಲಿಯತಕ್ಕ ವಿಷಯ ಇದು. ಯುಕ್ತಿ ವಿರುದ್ಧವಾದರೆ ಒಪ್ಪಕ್ಕಾಗಲ್ಲ. ಯಾಕಂದರೆ ಯುಕ್ತಿ ವಿರುದ್ಧವಿದೆ ಅಂದರೆ ಅದು ತಪ್ಪೆಂದರ್ಥ. ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಇಲ್ಲಾಜಿಕಲ್ ಆಗುತ್ತದೆ. ಹಗ್ಗ ಹಾವಾಗಿ ತೋರ್ತದೆ ಅಂದರೆ ಇಲ್ಲಿ ಹಾವು ಇಷ್ಟು ಒಳಗೆ ಬರುವ ಸಾಧ್ಯತೆ ಇಲ್ಲವೇ ಅಂದರೆ ಅಲ್ಲೇನೋ ತಪ್ಪಿದೆ, ಇಲ್ಲಿ ಬರುವ ಸಾಧ್ಯತೆಯೇ ಇಲ್ಲ ಎಂದು ಅದೇನೋ ಮಿಸ್ಟೇಕ್ ಆಯಿತು. ಮಿಸ್ಟೇಕೇ ಇಲ್ಲಾಜಿಕಲ್ ಆಗಿರುತ್ತದೆ, ಸತ್ಯವೂ ಇಲ್ಲಾಜಿಕಲ್ ಆಗಲ್ಲ. ಅದು ನೋಡಿ, ಅದರಿಂದ ಅಲ್ಲಿ ಅವರು ಏನು ಹೇಳ್ತಾರಂದರೆ ಯುಕ್ತಿ ನೋಡಬೇಕು. ಇವು 6 ಲಿಂಗಗಳು. ಮತ್ತೊಂದು ಸಲ ಹೇಳ್ತೀನಿ. ಉಪಕ್ರಮ ಉಪಸಂಹಾರ, 2ನೇದು ಅಭ್ಯಾಸ, 3ನೇದು ಅಪೂರ್ವ ಅಂದರೆ ಹೊಸದು, ಫಲಂ ಅದರ ಪ್ರಯೋಜನವೇನು, ಹೇಳಿದ್ದಕ್ಕೆ ಪ್ರಯೋಜನ ನೋಡಬೇಕು. ಪ್ರಯೋಜನವಿಲ್ಲದೆ ಸುಮ್ಮನೆ ಹೇಳಿಬಿಟ್ಟರೆ ಅದು ಅರ್ಥರಹಿತ. ಈ ಪ್ರಯೋಜನಕ್ಕಾಗಿ ಇದನ್ನು ಹೇಳಿದ್ದೇವೆ, ಇದು ತಿಳ್ಕೊಂಡರೆ ನಿಮಗೆ ಅದು ನೋಡಿ, ಇದು ತಿಳ್ಕೊಂಡರೆ ನಿಮಗೆ ಈ ಫಲ ಹೇಳ್ತದೆ ನೋಡಿ, ಇದು ತಿಳ್ಕೊಂಡರೆ ನಿಮಗೆ ಮೋಕ್ಷ ಆಗುತ್ತದೆ, ಇದು ತಿಳ್ಕೊಂಡರೆ ನಿಮಗೆ ಸಂಸಾರದಲ್ಲೇ ಇರ್ತೀವಿ. ನೀವು ಹೀಗೆ ಅನಿಸ್ಕೊಂಡರೆ, ಹೀಗೆ ನಿಮ್ಮ ಅನಿಸಿಕೆ ಇದ್ದರೆ ಅದು ಸಂಸಾರ, ಹೀಗೆ ಅನಿಸಿದ್ದರೆ ಅದು ಜ್ಞಾನ. ಅಂದರೇನು, ಅದರಿಂದ ಏನು ಲಾಭ, ಏನು ಪ್ರಯೋಜನ, ಏನು ಫಲ, ಅದು ಹೇಳ್ತಾ ಇದೆ. ಆ ಪ್ರಯೋಜನಕ್ಕೋಸ್ಕರ ಇದು ನೋಡಬೇಕು. ಇಲ್ಲದಿದ್ದರೆ ವಾಕ್ಯದಲ್ಲಿ, ಉಪನಿಷತ್ತೇ ಯಾವುದೇ ವೇದಾಂತ ಗ್ರಂಥಗಳಲ್ಲಿ ಅನಾವಶ್ಯಕ ವಿಷಯಕ್ಕೆ ಬೆಲೆ ಕೊಡುವುದು, ಮುಖ್ಯವಾದ ವಿಷಯವನ್ನು ಮಿಸ್ ಆಗಿಬಿಡುವುದು, ಹೀಗೆ ಆಗುತ್ತದೆ. ಅದು ಶ್ರವಣವಲ್ಲ, ಇದು ಶ್ರವಣ. ಈಗ ಅರ್ಥವಾದ ನಿಂದಾಸ್ಥಿತಿ ಯಾವುದನ್ನು ನಿಂದಿಸುತ್ತದೆ, ಯಾವುದನ್ನು ಪ್ರಶಂಸೆ ಮಾಡ್ತದೆ. ಕೆಲವರು ಇದೇ ಉಪನಿಷತ್ತುಗಳನ್ನು ಹೋಳಿ ದ್ವೈತವೇ ಸತ್ಯ ಎಂದು ಹೇಳಿಬಿಟ್ಟರು. మరి ದ್ವೈತವನ್ನು ನಿಂದೆ ಮಾಡ್ತಾ ಇದೆ, ಅದ್ವೈತನಿಂದ ಒಂದು ವಾಕ್ಯ ಇದೆಯಾ ತೋರಿಸು. మరి ಅದ್ವೈತವನ್ನು ಪ್ರಶಂಸೆ ಮಾಡ್ತದೆ, ದ್ವೈತವನ್ನು ನಿಂದೆ ಮಾಡ್ತದೆ. ಅದೇನು ಕಶೋಕ ಏಕತ್ವ ಅನುಪಶ್ಯತಃ, ಒಂದೇ ನೋಡಿದ್ದಾಗ ಅವರಿಗೆ ಶೋಕವೆಲ್ಲಿ ಮೋಹವೆಲ್ಲಿ, ಏಕತ್ವ ಅನುಪಶ್ಯತಃ ಈಶಾವಾಸ್ಯೋಪನಿಷತ್ತು. ಎಲ್ಲವೂ ಒಂದೇ ಎಂದು ಐಕ್ಯವನ್ನು ನೋಡಿದ್ದರೆ, ಐಕ್ಯವನ್ನು ತಿಳ್ಕೊಂಡರೆ ಅವರಿಗೆ ಶೋಕವೆಲ್ಲಿ ಮೋಹವೆಲ್ಲಿ, ಅಂದರೆ ಶೋಕ ಮೋಹಗಳಿಲ್ಲ. ಅಂದರೆ ಅದ್ವೈತವೇ ತತ್ವ ಎಂದು, ಅದೇ ಗುರಿ, ಅದೇ ನಿಜ ಎಂದು ಉಪನಿಷತ್ತಿನ ತಾತ್ಪರ್ಯ ಆಗುತ್ತಾ ಇಲ್ಲವ? ಅವರು ಹೇಳ್ತಾರೆ ದ್ವೈತವೇ ಸತ್ಯ ಎಂದು. ಅಂದರೆ ಉಲ್ಟಾಗಿ ಬಿಟ್ಟಿತು, ಅದನ್ನು ಇದು ಇದಕ್ಕೆ ಅದಾಗಿಬಿಟ್ಟಿತು. ಮುಖ್ಯವನ್ನು ಗೌಣ, ಗೌಣವನ್ನು ಮುಖ್ಯ ಅಲ್ಲವೇ? ಒಬ್ಬರು ರೈಲಿನಿಂದ ಇಳಿದರಂತೆ. ಇವರು ಹಳ್ಳಿ ಜನರು, ಯಾರೋ ಒಬ್ಬರು ದೊಡ್ಡವರು ಬರ್ತಾ ಇದ್ದಾರೆ ಎಂದು ಹೂಮಾಲೆ ತಯಾರು ಮಾಡಿಕೊಂಡು ತಂದರು. ಒಂದೇ ಹೂಮಾಲೆ, ಯಾರೋ ದೊಡ್ಡವರು VIP ಬರ್ತಾರೆ ಅಂತ. ಆ ರೈಲು ಇಳಿತಾ ನೋಡ್ತಾ ಇದ್ದರೆ ಯಾರೋ ಒಬ್ಬರು ಸಾಮಾನ್ಯ ಬಟ್ಟೆಗಳು ಹಾಕ್ಕೊಂಡು ಇಳಿದರು. ಅವರನ್ನು ಗೊತ್ತು ಮಾಡಿಕೊಂಡಿಲ್ಲ, ಯಾರೋ ಅವರು ಅಂದ್ಕೊಂಡರು. ಇನ್ನು ಯಾರೋ ಇದ್ದರು, ಅವರು ಯಾರೋ ಒಂದು ವಾಚ್ಮ್ಯಾನ್ ಒಂದು ಪ್ಯಾಂಟು ಶರ್ಟು ಎಲ್ಲ ಟಕ್ಕು ಕೋಟು ಮಾಡಿಕೊಂಡು ಟೈ ಹಾಕ್ಕೊಂಡು ಬಂದ. ಅವ್ರು ನೋಡಿ ಇವರು ಆಗಬಹುದು ಅಂತ ಅವರಿಗೆ ಹಾಕಿಬಿಟ್ಟು ನಂತರ ಅವ್ರು ಮಾತಾಡಿಸಿದ್ದಾರೆ, ನಾನು ಅಲ್ಲ ಎಂದು ಹೇಳಿಬಿಟ್ರು. ಅಯ್ಯಯ್ಯೋ ಎಂದು ಮತ್ತೆ ನೋಡಿದರೆ ಯಾರೋ ಸಾಮಾನ್ಯ ಬಟ್ಟದಲ್ಲಿ ಎಲ್ಲರೂ ಹೋದ ನಂತರ ಕೊನೆಗೆ ಉಳಿದಿದ್ದರು. ಅವರು ಉಳಿದಿದ್ದರೆ ಅವರನ್ನು ಅವರೇ ಮಾತಾಡಿಸಿದ್ದರು. ನಾನು ಇಲ್ಲಿಂದ ಬಂದಿದ್ದೇನೆ, ಅಯ್ಯೋ ನೀವಾ ಎಂದು ಅವ್ರು ಮಾತಾಡಿದ್ರು. ಹೂಮಾಲೆ ಅವರು ಕೊಟ್ಟು ಬಿಟ್ಟಿದ್ದೀವಲ್ಲ, ಈಗ ಹಾಗೆ ಆಗಿಬಿಡ್ತಾರೆ. ಯಾರು ಮುಖ್ಯ ಯಾರು ಗೌಣ ವ್ಯತ್ಯಾಸ ಗೊತ್ತಿಲ್ಲದೆ ಯಾರಿಗೂ ಆಗಿಬಿಡ್ತಾರೆ ಅಲ್ಲ. ಅವನಿಗೆ ನಾನು ಒಂದು ಸಲ ಹೀಗೆ ಮಾಡಿಬಿಟ್ಟೆ ಒಂದು ಆಶ್ರಮದಲ್ಲಿ. ಅವರು ಏನೋ ಒಂದು ಯಾರನ್ನೂ ಪ್ರಶ್ನೆ ಮಾಡಬೇಕು, ಅವರಿಗೆ ಮಾತಾಡಿದವರು ಉತ್ತರನೇ ಹೇಳ್ತಾ ಇಲ್ಲ. ಮತ್ತೆ ಕೇಳಿದೆ, ಅವರು ಉತ್ತರ ಹೇಳ್ತಾ ಇಲ್ಲ. ಮತ್ತೆ ಕೇಳಿದೆ, ಕೊನೆಗೂ ಹಿಂದಿಯಲ್ಲಿ ಮಾತಾಡಿಸಿದರೆ ಹೇಳಿ ಕೊನೆಗೆ ಹೇಳಿದ್ದೀನಿ, ತಾವಿಲ್ಲಿ ಏನು ಮಾಡ್ತೀರಿ ಕೆಲಸ ಎಂದು. ಮೈತೋ ಚೌಕಿದಾರು ಹೂ ಎಂದು. ಆವಾಗ ಗೊತ್ತಾಯಿತು ಎಂದು. ಅವ್ರು ನೋಡಿದ್ದರೆ ಏನು ಟೈ ಏನೋ ಎಲ್ಲ ಇಟ್ಕೊಂಡು ಬಂದ, ಅದೇನೋ ಗೊತ್ತೇ ಆಗಲಿಲ್ಲ ಅಲ್ಲವೇ. ನನಗೇನೋ ಈ ಪಂಚ ಇದೆ ಅಷ್ಟೇ, ನಿನ್ನ ಪಂಚ ಉತ್ತರ ಹಾಕ್ಕೊಂಡು ನಾನಿದ್ದೇನೆ. ಅಯ್ಯೋ ಅವ್ರು ಇಂಗ್ಲೀಷ್ನಲ್ಲಿ ಮಾತಾಡಿಸಿದ್ರೆ ಅವ್ರಿಗೆ ಅರ್ಥವೇ ಆಗ್ತಾಯಿಲ್ಲ. ಅವ್ರ ಮುಖ ನೋಡ್ತಾನೆ ಹೊರದು ಏನು ಉತ್ತರನೇ ಹೇಳ್ತಾ ಇಲ್ಲ. ಅಂದರೆ ಹೀಗೆ ಯಾವುದು ಮುಖ್ಯವೋ ಯಾವುದು ಗುಣವೋ ಗೊತ್ತಾಗದೆ
ಈ ದ್ವೈತಿಗಳೆಲ್ಲ ಏನು ಮಾಡಿದ್ದಾರೆ, ಯಾವುದು ನಿಂದೆ ಮಾಡಿದ್ದಾರೋ ಅದೇ ಇಟ್ಕೊಂಡು ಇದೇ ಚೆನ್ನಾಗಿ. ಏಕೆ? ಅದೆಲ್ಲ ಕಲರ್ಫುಲ್ ಆಗಿರುತ್ತದಲ್ಲ. ದ್ವೈತ ಅಂದರೆ ತುಂಬ ಕಲರ್ಫುಲ್ಲು, ಪೇಂಟಿಂಗು ಅಂಥ ಶೈನಿಂಗ್ ಇರುತ್ತದೆ, ಗೋಲ್ಡನ್ ಕಲರ್ ಹಾಕಿಬಿಡ್ತಾರೆ. ಆಹಾ ಎಂದು ಈಗ ಇದೇ ಸತ್ಯ ಎಂದು ಅಂದ್ಕೊಂಡು ಬಿಟ್ಟು ಉಪನಿಷತ್ತಿನಲ್ಲಿರುವುದೇ ದ್ವೈತ ಎಂದು ಹೇಳಿಬಿಟ್ಟು, మరి ದ್ವೈತ ನೋಡಿ, ಯಹ ನಾನಾತ್ವಂ ಪಶ್ಯತಿ ಮೃತ್ಯೋಹ ಮೃತ್ಯುಂಗಚ್ಚತಿ ಯೈಹ ನಾನೇವ ಪಶ್ಯತಿ. ಇದು 16 ಸಲ ಹೇಳ್ತದೆ ಕಠೋಪನಿಷತ್ತು, ಎಲ್ಲ ಉಪನಿಷತ್ತುಗಳು ಹೇಳ್ತದೆ. ನೀವು ಹುಡುಕಿ ಒಂದು ಸಲ ಉಪನಿಷತ್ತು ವಾಕ್ಯಗಳು ದ್ವೈತವನ್ನು ಎಷ್ಟು ಸಲ ಹೇಗೆ ನಿಂದೆ ಮಾಡ್ತದೆ. ಅಂಥದ್ದು ದ್ವೈತವೇ ಸತ್ಯ ಅಂತ ತಿಳ್ಕೊಂಡು ಬಿಟ್ಟರು. ಜೀವ ಭೇದ ಅಂತೆ, ಜೀವ ಪ್ರಪಂಚ ಭೇದ, ಪ್ರಪಂಚ ಭೇದ, ಜೀವ ಈಶ್ವರ ಭೇದ ಮತ್ತು ಪ್ರಪಂಚ ಈಶ್ವರ ಭೇದ, 5 ಬಗೆಯಾದ ದ್ವೈತಗಳಿವೆ, ಇದೇ ಸತ್ಯ ಎಂದು ಹೇಳಿಬಿಟ್ಟು ಉಪನಿಷತ್ತದ ನಿಂದೆ ಮಾಡ್ತಾ ಇದೆ. ಅವರಿಗೆ ಉಪನಿಷತ್ತೆಲ್ಲ ಓದಿ ದ್ವೈತವೇ ಉಪನಿಷತ್ತು ಹೇಳಿದೆ ಅಂದರೆ ಹೇಗೆ ನಿಶ್ಚಯವಾಯಿತಪ್ಪ? ನಿಶ್ಚಯ ಮಾಡುವುದಕ್ಕಾದರೂ ಒಂದು ಕಾಮನ್ ಸೆನ್ಸ್ ಇರಬೇಕೆ? ಈಗ ಹೀಗೆ ನಿಶ್ಚಯ ಮಾಡಿಬಿಟ್ಟರು. ಈಗ ಅದ್ವೈತವೇ ತಪ್ಪು ಎಂದು ಹೇಳಿಬಿಟ್ಟು ಅವ್ರು ಏನು ಹೇಳ್ತಾರೆ, ತತ್ರ ಕೋಮೋಹಕ್ಕ ಶೋಕ, ಇಲ್ಲಿ ಮೋಹವಿಲ್ಲ ಶೋಕವಿಲ್ಲ, ಶೋಕ ಮೋಹಗಳನ್ನು ದಾಟುತ್ತಾನೆ ಎಲ್ಲವೂ ಒಂದೇ ಎಂದು ತಿಳ್ಕೊಳ್ತಾರೆ ಎಂದು ಅದು ಹೇಳ್ತಾ ಇದೆ. ಅದಕ್ಕೇನರ್ಥ? ಹೀಗೆ ಶ್ರವಣ ಮಾಡುವುದಕ್ಕೆಯೂ ಕೆಲವು ಬೇಸಿಕ್ ಪ್ರಿನ್ಸಿಪಲ್ಸ್ ಇರಬೇಕು, ಮೌಲಿಕ. ಅದಕ್ಕೆ ಅನುಗುಣವಾಗಿ ಶ್ರವಣ ಮಾಡಬೇಕು. ಒಂದು ಶ್ರವಣ ಅಂದರೆ ಇಷ್ಟೆಲ್ಲ ಹೇಳಬೇಕಂದರೆ ಬುದ್ಧಿ ಎಲ್ಲೆಲ್ಲೂ ಹೋಗುತ್ತದೆ, ಅದಕ್ಕೋಸ್ಕರ ಹೋಗಬಾರದು ಎಂದು ಇದು ಇಷ್ಟೆಲ್ಲ ಹೇಳಿದ್ದು, ಇದೆಲ್ಲ ಹೇಳಿದ್ದು ಕಂಠಸ್ಥ ಮಾಡ್ಕೋ ಎಂದಲ್ಲ. ಈ ಹೇಳಿದರಲ್ಲಿ ಒಂದು ತಾತ್ಪರ್ಯ ಇದೆ. ದೃಷ್ಟಿ ಎಲ್ಲಿರಬೇಕೋ ಅಲ್ಲಿಟ್ಟರೆ ಸಾಕು. ಇಷ್ಟೆಲ್ಲ ಹೇಳಿದು ಸಾರ್ಥಕವಾಯಿತು. ದೃಷ್ಟಿ ಎಲ್ಲಿ ಬೀಳಬೇಕು? ಎಷ್ಟೋ ಹೇಳ್ತೀವಿ, ಸುಮ್ಮನೆ ಹಗುರವಾಗಿ ತಗೊಳ್ಳಬೇಕು. ಮಧ್ಯದಲ್ಲಿ ಉದಾಹರಣೆಗಳು, ಕಥೆಗಳು, ಜೋಕುಗಳು. ಜನರೆಲ್ಲ ಚಿನ್ಮಯಾನಂದ ಸ್ವಾಮಿ ಪ್ರವಚನ ಕೇಳಿ ಜೋಕುಗಳೇ ಚೆನ್ನಾಗಿ ನೆನಪಿಟ್ಕೊಳ್ತಿದ್ದರು. ಆಹಾ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಒಂದು ಉದಾಹರಣೆ ಹೇಳು ಅಂದರೆ ಅವ್ರು ಜೋಕ್ ಹೇಳ್ತಾರೆ. ಜೋಕ್ಕೋಸ್ಕರ ಹೋಗಿದ್ದರೆ ಅದೇನು ಜೋಕ್ ಕ್ಲಾಸ ಏನದು? ಜೋಕ್ ಕ್ಲಬ್ಬ ಏನು ಅಲ್ಲಿ ಹೋಗುವುದು? ಅವರ ಜೋಕ್ ಎನ್ನುವುದು ಒಂದು ಜೋಕಿಂಗ್ ವೇ, ಜೋಕಿಂಗ್ ಎನ್ನುವುದು ಅವರ ಪ್ರಕ್ರಿಯೆ ಅಷ್ಟೇ. ಆ ಜೋಕ್ ಮೂಲಕ ಅದರಲ್ಲಿ ಒಂದು ತಾತ್ಪರ್ಯ ಇದೆ. ಆ ತಾತ್ಪರ್ಯದಿಗೆ ಈಗ ಯಾರಿಗೂ ದೃಷ್ಟೇ ಬೀಳಲ್ಲ. ಆ ಜೋಕ್ ಚೆನ್ನಾಗಿದೆ. ಈಗ ಹೀಗೆ ಮಾಡಿದ್ದರೆ ಏನಾಗ್ತದೆ? ಮುಖ್ಯ ವಿಷಯ ಜಾರಿ ಹೋಗ್ತಾ ಇದೆ, ಗೌಣ ವಿಷಯ ಮುಖ್ಯವಾಗ್ತಾ ಇದೆ, ಅನಾವಶ್ಯಕ ವಿಷಯ ಮೇಲಿನ ದೃಷ್ಟಿ ಬೀಳುತ್ತಾ ಇದೆ. ಅದು ಶ್ರವಣವಲ್ಲ. ಅದರಿಂದ ಏನು ಹೇಳಿದರು? ಶ್ರವಣಂ ನಾಮ ವೇದಾಂತಾನಾಂ ಅದ್ವಿತೀಯ ಬ್ರಹ್ಮಾತ್ಮ ಅವಗತಿ. ತನ್ನ ನಿಜ ಸ್ವರೂಪವೇ, ಮೊದಲು ತಾನು ಯಾರು ನಿಶ್ಚಯ ಆಗಬೇಕು. ತನ್ನ ನಿಜ ಸ್ವರೂಪವೇ, ಆ ನಿಜ ಸ್ವರೂಪವೇನೋ ತಿಳ್ಕೊಂಡರೆ ಅದು ನಿನ್ನದೇ ಅಲ್ಲ, ಇಡೀ ಜಗತ್ತು ಅದೇ ಸ್ವರೂಪ. ಅದು ಪ್ರಪಂಚದ ಮೂಲ ತತ್ವವೇನೋ ಅದೇ ನಿನ್ನ ತತ್ವ, ನಿನ್ನ ತತ್ವವೇ ಪ್ರಪಂಚದ ತತ್ವ. ತತ್ವ ಲೆವೆಲ್ಗೂ ಹೋದರೆ ಎರಡೂ ಒಂದೇ, ಎಲ್ಲವೂ ಒಂದೇ ಒಂದು ತತ್ವ. ಈ ತತ್ವವು ಅನುಭವದಲ್ಲಿ ಅರ್ಥವಾಗಬೇಕು ಅಷ್ಟೇ ಹೊರತು ಅವರು ಹೇಳಿದ್ದೆಲ್ಲ ಒಂದು ಅಭಿಪ್ರಾಯವಾಗಿ, ಒಂದು ಸಿದ್ಧಾಂತವಾಗಿ ತಿಳ್ಕೊಳ್ಳುವುದಲ್ಲ, ಅಭಿಪ್ರಾಯವಾಗಿ ತಿಳ್ಕೊಳ್ಳುವುದಲ್ಲ. ಅದು ತಮ್ಮ ಅನುಭವದಲ್ಲಿ ಗೊತ್ತಾಗುವ ಹಾಗೆ. ಈ ಉಪನಿಷತ್ತಿಗೆ ಅಷ್ಟು ಸಾಮರ್ಥ್ಯವಿದೆ. ಉಪನಿಷತ್ತು ಅಂದರೆ ವೇದಾಂತ ಪ್ರವಚನ. ವೇದಾಂತಕ್ಕೆ ಅಷ್ಟು ಸಾಮರ್ಥ್ಯವಿದೆ. ನಮ್ಮ ಅನುಭವದಲ್ಲಿ ಎತ್ತಿ ತೋರಿಸಿ ನಮ್ಮ ಅನುಭವದಲ್ಲಿ ನಿಲ್ಲಿಸುತ್ತದೆ. ಆ ನಿಲ್ಲಿಸದೆ ನಮ್ಮ ಅನುಭವದಲ್ಲಿ ಇದೆ ಎಂದು ನಿಶ್ಚಯ ಮಾಡುವ ಹಾಗೆ ಶ್ರವಣ ಮಾಡಬೇಕು. ಹಾಗಲ್ಲ, ಹಾಗೆ ಮಾಡದಿದ್ದರೆ ಅದು ಶ್ರವಣವಲ್ಲ, ಅದು ಲೌಕಿಕ ಶ್ರವಣವಾಯಿತು. ರಿಪೋರ್ಟರ್ಗಳು ಕೇಳುತ್ತಾರೆ, ಟಿ ವಿ ನೋಡ್ತೀವಿ, ಏನೇನೋ ಪ್ರವಚನಗಳು ಕೇಳ್ತೀವಿ, ಎಂಟರ್ಟೈನ್ಮೆಂಟ್ಗಳು, ಮನೋರಂಜನಕ್ಕೆ ಕೇಳ್ತೀವಿ, ಅಭಿಪ್ರಾಯಗಳು ಕೇಳ್ತೀವಿ. ಅದು ಆ ತರಹ ಶ್ರವಣ ಅಲ್ಲ. ಇದು ನೇರಾಗಿ ತಮ್ಮ ಅನುಭವದಲ್ಲಿ ನೋಡುವುದೇ ಶ್ರವಣ. ಆ ಹೇಳುವುದು ಹಾಗೆ ಹೇಳ್ತಾ ಇದೆ, ನಿಮ್ಮ ಅನುಭವದಲ್ಲಿ ನಿಲ್ಲಬೇಕೆಂದೇ ಹೇಳ್ತಾ ಇದೆ. ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಅದಕ್ಕೋಸ್ಕರನೇ ಹೇಳ್ತಾ ಇದೆ. ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಅದನ್ನೇ ಪಡ್ಕೊಳ್ಳದಿದ್ದರೆ, ಹೇಳಿದ್ದು ಅನುಭವವನ್ನು ಪಕ್ಕಕ್ಕಿಟ್ಟು ಕೇಳಿದ್ದರೆ, ಕೇವಲ ಬುದ್ಧಿಯಿಂದ ಕೇಳಿದ್ದರೆ ಅದು ಅರ್ಥವಾಗಲ್ಲ, ಅದು ಶ್ರವಣ ಆಗಲ್ಲ. ಅದಕ್ಕೋಸ್ಕರ ಹೇಳಿದ್ದೀನಿ, ಮನಸ್ಸಿನ ಹಂತದಲ್ಲಿ ಕೇಳಬಾರದು. ಶ್ರೋತ ಮನಸ್ಸಂದರೆ ಎಮೋಷನ್ ಹಂತ, ಬುದ್ಧಿ ಅಂದರೆ ಇಂಟಲೆಕ್ಚುವಲ್ ಹಂತ, ಕೇವಲ ಕಾನ್ಸೆಪ್ಟು. ಬುದ್ಧಿ ಹಂತದಲ್ಲಿ, ಮನಸ್ಸಿನ ಹಂತದಲ್ಲಿ ಅಲ್ಲ. ಬುದ್ಧಿ ಮನಸ್ಸುಗಳನ್ನು ಬಿಡಿಸುವುದೇ ವೇದಾಂತದ ಉಪದೇಶ. ಬುದ್ಧಿ ಮನಸ್ಸುಗಳು ಯಾವ ಅನುಭವದಿಂದ
ಯಾವ ಅರಿವಿನ ಅನುಭವದಿಂದ ಗೊತ್ತಾಗ್ತದೋ ಆ ಅರಿವಿನ ಹಂತದಿಂದ ಕೇಳಬೇಕು. ಆ ಅರಿವಿನ ಹಂತದಲ್ಲೇ ಉಪನಿಷತ್ತು ಹೇಳಿರುವಂಥ ಅವಸ್ಥಾತ್ರಯ ವಿವೇಕ, ಕಾರ್ಯಕಾರಣ ಪ್ರಕ್ರಿಯೆ, ದೃಗ್ದೃಶ್ಯ, ಯಾವುದೇ ಪ್ರಕ್ರಿಯೆ ಹೇಳಲಿ, ಯಾವುದೇ ತತ್ವ ಹೇಳಲಿ, ಅದು ಆ ಹಂತದಲ್ಲೇ ಅರ್ಥವಾಗ್ತದೆ, ಆ ಹಂತದಲ್ಲೇ ನಿಲ್ಲಿಸುತ್ತದೆ. ಅದೇ ಅಲ್ಲೇ ಈ ಹೇಳುವ ತತ್ವ ತಾನು ಬ್ರಹ್ಮ ಎನ್ನುವುದು ಆ ಹಂತದಲ್ಲೇ ಅರ್ಥವಾಗ್ತದೆ. ಅದರಿಂದ ನಾವು ಆ ಮಟ್ಟದಲ್ಲೇ ಕೇಳಬೇಕು. ಅದು ಶ್ರವಣ. ಆಯಿತಾ? ಸೊ ಈ ಒಂದು ವಾಕ್ಯ ಮುಗೀತು. ಈಗ ಸಾಕು, ಮುಂದುವರಿಯೋಣ. 2 ದಿವಸದಿಂದ ಅದೇ ವಾಕ್ಯದಲ್ಲಿದ್ದೇನೆ, 2-3 ದಿವಸದಿಂದ. ಈಗ ಈ ವಾಕ್ಯ ಮುಗಿಸಿ, ಯಾಕಂದರೆ ಇದು ಶ್ರವಣ ಅಂದರೆ ಏನೇನೋ ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ಶ್ರವಣ ಅಂದರೆ ಏನು ಎನ್ನುವುದೀಗ ಇಷ್ಟೆಲ್ಲ ಹೇಳಬೇಕಾಯಿತು. ಈಗ ಮಿಕ್ಕದು ನಾನು ಎಷ್ಟೋ ಸಲ ಹೇಳಿದ್ದೀನಿ. ಹೇಳೋಕ್ಕೆ ಅಂದರೆ 5-6 ವರ್ಷದಿಂದ ಕೇಳುವವರಿಗೆ ಗೊತ್ತಾಗ್ತದೆ. ಕೆಲವರು ಹೊಸ ಜನರು ಬರ್ತಾರಲ್ಲ, ಅವರನ್ನು ಇವರನ್ನು ದೃಷ್ಟಿಯಲ್ಲಿಟ್ಕೊಂಡು ಹೇಳಬೇಕಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ವಿವರವಾಗಿ ಹೇಳಬೇಕಾಯಿತು. ಶ್ರವಣಂ ನಾಮ ವೇದಾಂತಾನಾಂ ಅದ್ವಿತೀಯ ಬ್ರಹ್ಮಾತ್ಮಾವಗತಿ ಪರ್ಯಂತ ಜ್ಞಾನಜನಕತ್ವ ಸಾಮರ್ಥ್ಯ ನಿರ್ಧಾರಣಾರ್ಥಂ. ನೋಡಿ, ಆ ಉಪನಿಷತ್ತು ವಾಕ್ಯಕ್ಕೆ ಅನುಭವದಲ್ಲಿ ತಿಳಿಸುವ ಸಾಮರ್ಥ್ಯವಿದೆ ಅಂದರೆ ಅದಕ್ಕೋಸ್ಕರನೇ ಹೇಳ್ತಾ ಇದೆ ಅಂದರ್ಥ. ಆ ತರಹ ನೋಡಬೇಕು. ಉಪನಿಷತ್ತು ವಾಕ್ಯವನ್ನು ಕಿವಿಮಟ್ಟದಲ್ಲಿ, ಕೆಲವರು ಕಿವಿಮಟ್ಟದಲ್ಲೇ ಕೇಳ್ತಾರೆ ಅಂದರೆ ಶಬ್ದ, ಕೆಲವರು ಮನಸ್ಸಿನ ಮಟ್ಟವೇ ಕೇಳ್ತಾರೆ ಕಾನ್ಸೆಪ್ಟು. ಕಿವಿಮಟ್ಟದಲ್ಲಿ ಸೌಂಡ್ ಕೇಳಿಸ್ತದೆ, ಮನಸ್ಸಿನ ಮಟ್ಟದಲ್ಲಿ ಶಬ್ದ ಅಂದರೆ ಪದ ಆಗುತ್ತದೆ. ಕಿವಿಮಟ್ಟದಲ್ಲಿ ಏನು ಕೇಳಿಸ್ತದೆ? ಪದ ಕೇಳಿಸಲ್ಲ, ಸೌಂಡ್ ಕೇಳಿಸ್ತದೆ, ಧ್ವನಿ ಮಾತ್ರ. ಕಿವಿಗೆ ಧ್ವನಿ ಮಾತ್ರ ಕೇಳಿಸ್ತದೆ. ಮನಸ್ಸು ಪದವನ್ನು ತಯಾರು ಮಾಡಿಕೊಳ್ತದೆ, ಬುದ್ಧಿ ಅದರ ಕಾನ್ಸೆಪ್ಟ್ ಮಾಡಿಕೊಳ್ತದೆ. ವೇದಾಂತವು ಧ್ವನಿ ಅಲ್ಲ, ಪದ ಅಲ್ಲ, ಕಾನ್ಸೆಪ್ಟು ಅಲ್ಲ, ಅನುಭವವನ್ನೇ ಎತ್ತಿ ತೋರಿಸ್ತಾ ಇದೆ. ಹಾಗೂ ಆ ಮಟ್ಟದಿಂದ ಕೇಳಬೇಕು. ಸೊ ಉಪನಿಷತ್ತು ಆ ಮಟ್ಟದಲ್ಲೇ ಮಾತಾಡ್ತಾ ಇದೆ. ನಿರ್ಧಾರಣಾರ್ಥಂ ವಾಕ್ಯ ತಾತ್ಪರ್ಯ ನಿರ್ಧಾರಣ ಅನುಕೂಲ. ಅಂದರೆ ಈ ವಾಕ್ಯದ ತಾತ್ಪರ್ಯ ಅಂದರೆ ಇಡೀ ಉಪನಿಷತ್ತು ವಾಕ್ಯಗಳ ಮೂಲ ತಾತ್ಪರ್ಯವೇನು, ಮುಖ್ಯ ತಾತ್ಪರ್ಯ. ಆ ತಾತ್ಪರ್ಯವನ್ನು ನಿಶ್ಚಯಿಸುವಕ್ಕೆ ಅನುಕೂಲವಾದಂಥ ವಿಚಾರಣ ಮಾಡುವುದು. ವಿಚಾರಣ ಅಂದರೆ ಎನ್ಕ್ವೈರಿ ಮಾಡ್ತೀವಿ ನೋಡಿ. ಎನ್ಕ್ವೈರಿ ಅಂದರೆ ಇದು ಏನು? ಇನ್ವೆಸ್ಟಿಗೇಷನ್. ಅದೇನು ಹೇಳ್ತಾರೆ? ಇನ್ವೆಸ್ಟಿಗೇಷನ್ನೇ ಹೇಳ್ತಾರೆ. ಒಂದು ಪೊಲೀಸು ಇನ್ವೆಸ್ಟಿಗೇಟ್ ಮಾಡ್ತದೆ, ಕೇಸನ್ನು ಇನ್ವೆಸ್ಟಿಗೇಷನ್. ಹಾಗೆ ಅದರ ತತ್ವವೇನು ತಿಳಿಯುವುದಕ್ಕೆ ಹೇಗೆ ಎನ್ಕ್ವೈರಿ ಮಾಡ್ತೀವೋ ಹಾಗಿರಬೇಕು. ಮನೋರಂಜನವಾಗಿ, ಕಥೆಯಾಗಿ, ಒಬ್ಬರ ಅಭಿಪ್ರಾಯವಾಗಿ ಇದೆ, ಈ ದೃಷ್ಟ್ಯ ಕೇಳುವುದು ಬೇಡ. ಓಕೆ. ಅತ್ರ ವಿಚಾರಣ ನ ಕೇವಲಂ ವೇದಾನಾಂ ವೇದತ್ವೇನ ಪ್ರಾಮಾಣ್ಯಂ ಸ್ವೀಕೃತ್ಯ. ಮತ್ತೊಂದು ನೋಡಿ, ವೇದಗಳು ವೇದದಲ್ಲಿ ಮತ್ತು ವೇದದಲ್ಲಿ ವೇದಾಂತ ಒಂದು ಅಂಗ. ಆದರೆ ವೇದವನ್ನು ಕೇಳುವುದು ಬೇರೆ, ವೇದಾಂತವನ್ನು ಕೇಳುವುದು ಬೇರೆ. ವೇದದ ಕರ್ಮಕಾಂಡದ ವೇದದಲ್ಲಿ ಹೇಳಿರುವ ವಿಷಯಗಳು ಪರಲೋಕ, ಪುಣ್ಯಪಾಪ, ಅಲ್ಲಿ ದೇವರಿರುತ್ತಾರೆ, ಅಲ್ಲಿ ಹೇಗಿರುತ್ತದೆ, ಮರುಜನ್ಮ ಹೇಗಿರುತ್ತದೆ, ಲೋಕಗಳು ಹೇಗಿರುತ್ತವೆ, ಇದೆಲ್ಲ ಪರೋಕ್ಷವಾಗಿ ಕಥಾರೂಪವಾಗಿ ಕೇಳುವುದೇ. ಕಥಾ ಅಂದರೆ ವಿಶ್ವಾಸ ರೂಪವಾಗಿ ಅಷ್ಟೇ ಹೊರತು ಈಗ ನಾನು ಸ್ವರ್ಗ ಕುರಿತು ವರ್ಣನ ಮಾಡ್ತೀನಿ ಅಂದರೆ ಈಗಲೇ ಸ್ವರ್ಗ ತೋರಿಸ್ತೀವಿ ಎಂದಲ್ಲ. ಯಾರೂ ತೋರಿಸೋಕ್ಕಾಗಲ್ಲ ಅಲ್ಲವೇ? ಈ ಚರ್ಮಚಕ್ಷುವಿನಿಂದ ಸ್ವರ್ಗ ಗೊತ್ತಾಗಲ್ಲ, ಅದಕ್ಕೆ ಬೇರೆ ದೇಹವೇ ಬೇಕು. ಸ್ವರ್ಗವನ್ನು ನೋಡಲಕ್ಕೆ ನಮ್ಮ ಈ ಸೂಕ್ಷ್ಮ ಶರೀರದಲ್ಲಿ ಯೋಗ್ಯತೆ ಇದೆ. ಸ್ವರ್ಗವನ್ನು ನೋಡಲಕ್ಕೆ ಬೇಕಾಗಿರುವ ಸ್ವರ್ಗ ಯೋಗ್ಯ ಶರೀರ ಆಗಬೇಕು, ಸ್ವರ್ಗ ಯೋಗ್ಯ ಶರೀರ ಆಗಬೇಕು. ಆದರೆ ಈ ಶರೀರ ಇರುವವರೆಗೂ ಆ ಶರೀರ ತಯಾರಾಗಲ್ಲ. ನಮ್ಮ ಪುಣ್ಯಬಲದಿಂದ ಸ್ವರ್ಗಕ್ಕೆ ಯೋಗ್ಯವಾದ ಶರೀರ ಈ ಸೂಕ್ಷ್ಮ ಶರೀರ ತಾಳುತ್ತದೆ. ನಮ್ಮ ಸೂಕ್ಷ್ಮ ಶರೀರ ಈಗ ಈ ಮನುಷ್ಯ ಶರೀರವನ್ನು ಧರಿಸಿದವರೆಗೂ ಈ ಮನುಷ್ಯ ಶರೀರದಿಂದ ಈ ಮನಸ್ಸಿಗೂ ಒಂದು ಯೋಗ್ಯತೆ ಇರುತ್ತದೆ, ಅಷ್ಟೇ ತಾಳುತ್ತದೆ. ಆ ಮನಸ್ಸನ್ನು ಸ್ವರ್ಗಕ್ಕೆ ಯೋಗ್ಯವಾದ ಶರೀರವನ್ನು ತಾಳುವುದಕ್ಕೆ ಬಿಡಲ್ಲ ಈ ಸ್ಥೂಲ ಶರೀರ. ಈ ಸ್ಥೂಲ ಶರೀರ ಬಿಟ್ಟರೆ ಆ ಮನಸ್ಸಿಗೆ ನೀವು ಮಾಡಿರುವ ಪುಣ್ಯವು ಎಫೆಕ್ಟಾಗಿ ನಿಮ್ಮ ಸೂಕ್ಷ್ಮ ಶರೀರ ಒಂದು ದೇವತಾ ಶರೀರ ತಯಾರಾಗುತ್ತದೆ. ಈಗ ತಯಾರಾಗಲ್ಲ, ಯಾಕಂದರೆ ಈ ಶರೀರ ಇರುವವರೆಗೆ ಅದು ಅಡ್ಡಿ ಮಾಡ್ತದೆ, ಅದು ಮಾಡೋಕ್ಕೆ ಬಿಡಲ್ಲ. ಅದರಿಂದ ಈ ಸ್ಥೂಲ ಶರೀರ ಬಿಟ್ಟರೆ ಒಂದು ದೇವತಾ ಶರೀರ ನೀವು ಪುಣ್ಯ ಮಾಡದಿದ್ದರೆ ದೇವತಾ ಶರೀರ ತಯಾರಾಗಲ್ಲ. ಅದಕ್ಕೋಸ್ಕರ ಪುಣ್ಯ ಮಾಡುವುದು ಅಂದರೆ ಹೃದಯವು ನಿರ್ಮಲವಾಗಿ ಒಂದು ದೇವತಾ ಹೃದಯ, ದೇವತಾ ಗುಣ, ದೇವತಾ ಸಂಸ್ಕಾರ ಆಗಬೇಕು. ಪವಿತ್ರವಾದ ಒಂದು ಸಂತರು ಮಹನೀಯರು ಆಗಿಬಿಟ್ಟರೆ ಒಂದು ದೇವತಾ ಶರೀರ ತಾಳುವುದಕ್ಕೆ ಯೋಗ್ಯ ಸಂಸ್ಕಾರ ಆಗುತ್ತದೆ. ಆ ಸಂಸ್ಕಾರ, ಆ ಪುಣ್ಯದಿಂದ ಒಂದು ದೇವತಾ ಶರೀರವಾಗಿದ್ದರೆ ದೇವತಾ ಲೋಕಕ್ಕೆ ಹೋಗ್ತೀರಿ.
ಇಲ್ಲದಿದ್ದರೆ ಸುಮ್ಮನೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಎಂದು ಹೆಸರು ಬರ್ಕೊಂಡ್ರೆ ಏನು, ನೀವು ಎಲ್ಲಿ ಹೋಗ್ತೀವಿ ಅಂದರೆ ನಾನು ಸ್ವರ್ಗಕ್ಕೆ ಹೋಗಬೇಕು ಎಂದು ನೀವು ನೋಟ್ಬುಕ್ನಲ್ಲಿ ಬರ್ಕೊಂಡ್ರೆ ಸಾಕು, ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೇನು? ಯಾರು ಕರ್ಕೊಂಡು ಹೋಗಲ್ಲ. ಅದಕ್ಕೆ ಯೋಗ್ಯತೆ ಇಲ್ಲಿರಬೇಕು. ಅಥವಾ ನಾನು ನಮ್ಮ ಈ ಮತಕ್ಕೆ ಸೇರಿಕೊಂಡು ಬಿಟ್ಟೆ, ವಿದೇಶಿ ಮತಕ್ಕೆ, ಈಗ ನಾನು ಸ್ವರ್ಗ ಗ್ಯಾರಂಟಿ ಎಂದು ಹೇಳಿಬಿಟ್ರೆ ನಿಮಗೆ ಗ್ಯಾರಂಟಿ ಆಗ್ತದೇನು? ಒಂದು ಫೇಸ್ಬುಕ್ನಲ್ಲಿ ನೋಡಿದೆ, ಯಾರೋ ಒಬ್ಬರು ಹೇಳಿದ್ದಾರೆ, ಯೂಟ್ಯೂಬ್ನಲ್ಲಿ ಒಬ್ಬ ಮುಸಲ್ಮಾನ, ಅವರಿಗೆ ಏನೋ ಒಂದು ಕೆಲವರಿಗೆ ಆಗುತ್ತದೆ ಇಂಥದ್ದು ಅನುಭವಗಳು. ಏನು, ಅವರ ಆಸ್ಪತ್ರೆಯಲ್ಲಿದ್ದು ಅವರು ಮರಣ ಆಗುವ ಸಮಯ ಬಂತು, ಆವಾಗ ಅವರು ದೇಹ ಬಿಟ್ಟ ಎಂದು ಅನುಭವವಾಯಿತು. ದೇಹ ಬಿಟ್ಟರೆ ಏನೋ ಆಗುತ್ತದೆ. ಈ ಘಟನೆಗಳು ನಾನು ಹೇಳಿದೆ ಅನಿಸುತ್ತದೆ. ಕೆಲವರಿಗೆ ದೇಹ ಬಿಟ್ಟಾಗ ಕೆಲವರಿಗಿಂಥದ್ದು ಆಗುತ್ತದೆ. ಆ ಯಮಭಟರು ಏನೋ ಒಂದು ಸ್ವಲ್ಪ ಸಣ್ಣ ಜನರಲ್ಲಿ ಆಗಲ್ಲ, ಎಲ್ಲೋ ಕೋಟಿ 10 ಕೋಟಿಗಳಲ್ಲಿ ಒಂದು ಮೈನರ್ ಮಿಸ್ಟೇಕ್ ಆಗಿಬಿಡ್ತದೆ. ಒಬ್ಬರನ್ನು ಯಾರೋ ಏನದು ಹೊಲಿಯುತ್ತಾ ಇದ್ದಾನೆ, ಅವರು ಹಾಗೆ ಟೇಬಲ್ ಮೇಲೆ ಮಲ್ಕೊಂಡು ಬಿಟ್ಟ, ಶರೀರ ಬಿಟ್ಟಾಗ ಅವರನ್ನು ಕರ್ಕೊಂಡು ಹೋದರು. ಅವರು ಹೇಳ್ತಾನೆ, ನಿಮ್ಮ ಅನುಭವ ಏನಿದೆ? ಮತ್ತೆ ಬಂದಾಗ ಹೇಳ್ತಾನೆ, ಮತ್ತೆ ಬರ್ತಾನೆ ವಾಪಸ್ಸು. ಅವನು ಹೋದಾಗ ಯಾರೋ ಒಂದು ದಿವ್ಯ ತೇಜೋರೂಪವಾದ ಶರೀರಗಳಿವೆ. ಯಮಭಟರಂದರೆ ತೇಜೋರೂಪ ಶರೀರ ಇರುತ್ತೆ, ತೇಜಸ್ಸಿನ ರೂಪ, ಒಂದು ಬೆಳಕಿನ ರೂಪ ಇರುತ್ತದೆ. ಅವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇಹ ಬಿಟ್ಟ ನಂತರ ನಮಗೆ ಆರಾಮಾಯಿತು ಎಂದು ಹೇಳ್ತಾನೆ. ಆನಂದವಾಗಿ ಪಕ್ಷಿ ಹಾಗೆ ಹಗುರವಾಗಿ ನಾನು ನಡೆಯುತ್ತಾ ಇದ್ದೇನೆ, ಆನಂದವಾಗಿದೆ. ಈ ದೇಹದ ಕಂಟ್ರೋಲು, ಈ ದೇಹದ ಏನು ಒಂದು ಡಬ್ಬಿಯಲ್ಲಿ ಹಾಕಿ ನಮಗೆ ಏನು ಒಂದು ಡಬ್ಬಿಯಲ್ಲಿ ಕೂರಿಸಿ ಲಾಕ್ ಮಾಡಿದ್ದರೆ ಹೇಗಿರುತ್ತದೋ ಹಾಗಿತ್ತು ನಮ್ಮ ದೇಹ, ಅದು ಬಿಟ್ಟರೆ ಎಷ್ಟು ಪಕ್ಷಿ ಹಾಗೆ ಆನಂದವಾಯಿತು ಎಂದು ಹೇಳ್ತಾನೆ. ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು. ಸ್ವಲ್ಪ ದೂರಕ್ಕೆ ಹೋದಾಗ ಒಂದು ಸಿಂಹಾಸನ ಮೇಲೆ ಕೂತಿದ್ದವರು ಇನ್ನೂ ತೇಜಸ್ವಂತನಾದ, ಇನ್ನೂ ಹೆಚ್ಚಿನ ತೇಜಸ್ವಂತನ ಕಂಡು ಬಂದ. ಅವನು ನೋಡಿ ತಕ್ಷಣವೇ ಹೇಳಿದೆ, ಇವನೇಕೆ ತಂದಿದ್ದೀರಿ? ಬೇಡ ಇವನು ಬಿಟ್ಬಿಡು, ಇವನಲ್ಲ ಎಂದು ಹೇಳಿಬಿಟ್ಟ. ತಕ್ಷಣ ಯಮಭಟ್ರು ಅವನು ಹೇಳಿದ ತಕ್ಷಣವೇ ಇದೆಲ್ಲ ಸೆಕೆಂಡಿನಲ್ಲಿ ಆಗ್ತದೆ. ಅವನು ಹೇಳಿದ, ಇವನು ಬಿಟ್ಟ, ನಾನು ಮತ್ತೆ ಶರೀರದಲ್ಲಿ ಎದ್ದು ಬಿಟ್ಟೆ ಅಂದೆ. ಇಷ್ಟರ ಮಟ್ಟಿಗೆ, ಇಷ್ಟರ ಒಳಗಿದಲ್ಲೇ ಭೂಲೋಕ ಕಾಲ ನೋಡು, ಆ ಲೋಕದ ಕಾಲ ನೋಡು. ಆ ಲೋಕದಲ್ಲಿ ಸ್ವಲ್ಪ ಹೊತ್ತೇ ಅನಿಸಿತು. ಇಲ್ಲಿ ಭೂಲೋಕದಲ್ಲಿ ನೋಡಿದ್ದರೆ ಇವನು ಪ್ರಾಣ ಬಿಟ್ಟ, ನೆಂಟರೆಲ್ಲ ಬಂಧುಗಳು ಬಂದರು, ಇವನು ಪತ್ನಿ ಮಕ್ಕಳು ಅಳುತ್ತಾ ಇದ್ದಾರೆ, ಇವನನ್ನು ಆ ಶವವನ್ನು ಭುಜ ಮೇಲೆ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಏನು ಹೇಳ್ತಾರೆ ನೀವು, ಅದರ ಮೇಲೆ ಹಾಕಿ ಇವನಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಇವನ್ನು ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗಿದ್ದಾರೆ. ಈಗ ಮಿಕ್ಕ ಕೊನೆ ಈಗ ಎತ್ತುವಕ್ಕೆ ಈಗ ಎತ್ತಿದ್ದರೆ ಹೋಗೇ ಬಿಡ್ತಾನೆ. ಈಗ ಎತ್ತುವ ಸಮಯಕ್ಕೆ ಕೊನೆಯ ದರ್ಶನ ಎಂದು ಮತ್ತೆ ಅಳುತ್ತಾ ಇದ್ದಾರೆ. ಅಷ್ಟರಲ್ಲಿ ಅವರು ಎದ್ದು ಬಿಟ್ಟ. ಇವರು ಏನೋ ಸ್ವಲ್ಪ ಅಲಗಾಡಿದೆ, ಜನರಿಗೆ ಆಶ್ಚರ್ಯವಾಯಿತು, ಇದೇನು ಅಲಗಾಡಿದೆ. ಸ್ವಲ್ಪ ಹೊತ್ತು ಕಣ್ಣು ತೆಗೆದು ಬಿಟ್ಟ. ನಂತರ ಅವರು ಅಳುತ್ತಾ ಇದ್ದಾರೆ. ನೀವು ಏಕೆ ಅಳುತ್ತಾ ಇದ್ದೀರಿ ಅಂತ ಹೇಳಿ, ಏಕೆ ಅಳುತ್ತಾ ಇದ್ದೀರಿ? ಅದೇನು ನೀವು ಹೋದರೆ ಅಳಕ್ಕಾಗಲ್ಲ. ಆವಾಗ ಹೇಳಿದರು, ನೀವು ಹತ್ತು ಬಿಟ್ಟು ನನ್ನನ್ನು ವಾಪಸ್ ತಂದಿದ್ದೀರಿ, ಅಲ್ಲೇ ಚೆನ್ನಾಗಿತ್ತು ಅಂತ ಹೇಳ್ತಾನೆ. ಅಲ್ಲೇ ಚೆನ್ನಾಗಿತ್ತು, ಇದು ಏಕೆ ಈ ಮನುಷ್ಯ? ಆವಾಗ ಗೊತ್ತಾಯಿತು, ಈ ಮನುಷ್ಯ ಶರೀರ ಮನುಷ್ಯನಿಗೆ ಒಂದು ಶರ್ಟ್ ಕೊಟ್ಟು ಶರ್ಟನ್ನು ಹೊಲಿಸಿ ಅದರಲ್ಲೇ ಹಾಕಿಬಿಟ್ಟು ಆಲ್ ಸೈಡ್ಸು ಜಿಪ್ಪು ಹಾಕಿಬಿಟ್ರೆ ಎಲ್ಲಿ ಹೋಗೋಕ್ಕಾಗಲ್ಲ ನೋಡಿ, ಜಿಪ್ಪು ಹಾಕಿದ ಹಾಗಿರುತ್ತದೆ ಈ ಶರೀರ, ಅದೇ ಚೆನ್ನಾಗಿತ್ತು ಎಂದು ಹೇಳಿದ. ಇಂಥದ್ದು ಅಲ್ಲೆಲ್ಲಿ ಎಲ್ಲೋ ಅಪರೂಪವಾಗಿ ಕೆಲವು ಘಟನೆಗಳು ನಡೆಯುತ್ತವೆ. ಅದರಿಂದ ಒಬ್ಬ ಮುಸಲ್ಮಾನನಿಗೆ ಅದು ಅಂಥದ್ದಾಯಿತು. ಇದಕ್ಕೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸಸ್ ಅನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಔಟ್ ಆಫ್ OBE, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸಸ್ ಕೆಲವರಿಗೆ ಆಗುತ್ತದೆ. ಅವನಿಗೆ ಹಾಗೇ ಆಯಿತು. ಹೋಗಿ ನೋಡಿ ಬಂದರೆ ಅವ್ರು ವಾಪಸ್ ಬಂದ. ನಂತರ ಹೇಳ್ತಾನೆ, ಅಲ್ಲಿ ಏನೋ ಪ್ರವಾದಿ ಇರುತ್ತಾನೆ, ಅಲ್ಲಿ ಏನೋ ಸ್ವರ್ಗ ಇದೆ, ಅದೆಲ್ಲ ಸುಳ್ಳು ಎಂದು ಹೇಳಿಬಿಟ್ಟ. ಈ ಪ್ರವಾದಿ ಹೇಳಿದ್ದು ಅಲ್ಲಿ ಏನೋ ಪ್ರವಾದಿ ಇರುತ್ತಾನೆ, ಈ ಶರೀರದಲ್ಲೇ ಇವರು ನೋಡಿ, ಅವರು ಕಫಿನ್ ಬಾಕ್ಸ್ನಲ್ಲಿ ಇಟ್ಕೊಳ್ತಾರೆ, ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ ಆಗಲಿ, ಆ ಕಫಿನ್ ಬಾಕ್ಸಿನಲ್ಲಿ ಬದುಕಿಸುವುದೇನಿಲ್ಲ, ಅದೆಲ್ಲ ಸುಳ್ಳು ಎಂದು ಹೇಳಿಬಿಟ್ಟ. ಅವರು ಅಂದರೆ ಇಸ್ಲಾಂ ಹೇಳಿದ್ದೆ, ಕುರಾನ್ ಹೇಳಿದ್ದೆಲ್ಲ ಸುಳ್ಳು ಎಂದು ಹೇಳುವುದು ಶುರು ಮಾಡಿಬಿಟ್ಟ ಮುಸಲ್ಮಾನರಾಗಿ. ಏಕೆಂದರೆ ಅದು ಇಲ್ಲದ ಸುಳ್ಳು ಪುಸ್ತಕಗಳು, ಅದೆಲ್ಲ ಸುಳ್ಳು ಮೋಹಗಳು. ಅದೆಲ್ಲ ನಮ್ಮ ಜನರು ಎಲ್ಲ ಮತಗಳು ಸಮಾನ ಎಂದು ಇದೆ, ಇದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಎಷ್ಟೋ ಜನರಿಗೆ ಇಂಥದ್ದು ಹೋಗಿ ಬಂದಿರುವವರು ಅವರೆಲ್ಲರೂ ನಮ್ಮ ಹಿಂದೂ ಶಾಸ್ತ್ರಗಳೇ ಸರಿಯಾಗಿವೆ ಎಂದು ಹೇಳಿದ್ದಾರೆ. ಹಿಂದೂ ಶಾಸ್ತ್ರಗಳಲ್ಲಿ ಹೇಳಿದ್ದಕ್ಕೆ ಅನುಗುಣವಾಗಿ ಆಗುತ್ತದೆ. ಏಕೆ ಇವರು ಯಮಭಟರು ಅಲ್ಲಿ ಎಲ್ಲವೂ ಆಗ್ತಾಯಿದೆ. ಇದೆಲ್ಲ ನೋಡಿದ್ದರೆ ನಾವು ಪುರಾಣದಲ್ಲಿ ಕೇಳಿದ್ದೀವಿ, ಹೀಗೆ ಆಗ್ತಾಯಿದೆ. ಬಟ್ ಅಲ್ಲಿ ಕುರಾನಲ್ಲಿ ಹೇಳಿದ್ರೆ ಯಾರಿಗೂ ಆಗ್ತಾಯಿಲ್ಲ, ಅದೆಲ್ಲ ಸುಳ್ಳು. ಅಂದರೆ ಇದು ನೋಡಿ, ಮನುಷ್ಯನಿಗೆ ಇವೆಲ್ಲ ಪರಲೋಕ ವಿಷಯಗಳು ಅಂಥದ್ದು ಅನುಭವವಾದರೆ ನೋಡಬಹುದು. ಇಲ್ಲದಿದ್ದರೆ ಈ ದೇಹದಲ್ಲಿರುವವರಿಗೆ ಸ್ವರ್ಗಾದಿಗಳು ಹೇಗಿರುತ್ತವೋ ಗೊತ್ತಾಗಲ್ಲ, ನೇರಾಗಿ ಅನುಭವಕ್ಕೆ ಬರಲ್ಲ. ಅದು ಸುಮ್ಮನೆ ವಿಶ್ವಾಸ ಮಾಡಬೇಕು.
ಅಂದರೆ ಯಾವ ವಿಷಯಗಳು ಕೇವಲ ವಿಶ್ವಾಸ ಮಾಡತಕ್ಕದ್ದು, ವಿಶ್ವಾಸವೇ ಇಟ್ಕೋ, ಈಗಲೇ ಅನುಭವದಲ್ಲಿ ತೋರಿಸು ಅಂದರೆ ತೋರಿಸೋಕ್ಕಾಗಲ್ಲ. ಆ ಕೆಲವರಿಗೆ ಮಾತ್ರ ಆಯಿತು, ಹಾಗೂ ಅಂಥವರಿಗೆ ಮಾತ್ರ ಆಗುತ್ತದೆ. ಅವರು ಹೇಳ್ತಾರೆ, ಬಂದು ಕೇಳು. ಅಷ್ಟೇ ಅಲ್ಲ, ಕೆಲವು ಪುನರ್ಜನ್ಮಗಳು ಅವರು ಹುಟ್ಟಿ ಅವರು ಅವನು ಪ್ರಾಣ ಬಿಟ್ಟ ನಂತರ ಇನ್ನೊಬ್ಬ ಕಡೆ ಹುಟ್ಟ ನಂತರ ಅವರಿಗೆ ಕೆಲವರು ಪ್ರಾಣ ಬಿಟ್ಟ ನಂತರ ಬೇರೆ ಲೋಕಕ್ಕೆ ಹೋಗಿ ಬರ್ತಾರೆ. ಆ ಮಧ್ಯದಲ್ಲಿ ಸ್ವಲ್ಪ ಮೆಮೊರಿ ಹೋಗಿಬಿಡ್ತದೆ. ಕೆಲವರು ತಕ್ಷಣವೇ ಹುಟ್ಟಿಬಿಟ್ಟರೆ ಮೆಮೊರಿ ಇರುತ್ತದೆ, ಹಿಂದಿನ ಜನ್ಮದ ಸ್ಮರಣ ಇರುತ್ತದೆ ಚೆನ್ನಾಗಿ. ಆ ಹುಡುಗ ಹೇಳ್ತಾನೆ, ನನ್ನದು ಆ ಊರು, ಅಲ್ಲಿ ಹೋಗೋಣ ಎಂದು ಹೇಳ್ತಾನೆ. ಅವರು ಹೆಚ್ಚು ದೂರ ಇಲ್ಲ, ಏನೋ ಒಂದು 10-20 ಕಿಲೋಮೀಟರ್ ದೂರನಲ್ಲೇ ಹುಟ್ಟಿದ. ಅದರಿಂದ ನೆನಪಿದೆ ಅವರಿಗೆ. ಈ ಊರು ಹೇಗೆ ಎಲ್ಲಿದೆ ಅಂದರೆ ಈ ಸೈಡಿಂದ ಅವನೇ ತೋರಿಸ್ತಾನೆ. ಆ ಸಣ್ಣ ಮಗು ಏನೋ 6-7 ವರ್ಷ ಮಗ ಇಲ್ಲಿಂದ ತೋರಿಸಿದ ನಂತರ ಇದೇ ನನ್ನ ಊರು, ಇದೇ ನನ್ನ ಮನೆ, ಇವರೆಲ್ಲರಿಗೂ ಮಕ್ಕಳು ಎಲ್ಲ ಹೇಳಿಬಿಡ್ತಾನೆ. ಜನರು ಆಶ್ಚರ್ಯ ಪಟ್ಕೊಂಡರು. ಅವರೆಲ್ಲ ಮಾತಾಡ್ತಾನೆ, ಊರಿನ ಜನರು ಅವರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ, ಹೆಸರಿಟ್ಟು ಮಾತಾಡ್ತಾನೆ. ಈ ಸಣ್ಣ ಮಗುಗೆ ಊರಿನ ಜನರು ಹೇಗೆ ಗೊತ್ತು? ಅವರೆಲ್ಲರನ್ನೂ ಹೇಳಿಬಿಡ್ತಾನೆ. ಅಂದರೆ ಕೆಲವೊಮ್ಮೆ ಪ್ರಾಣ ಬಿಟ್ಟಾಗ ಬೇಗ ಜನ್ಮ ಆಗುತ್ತದೆ, ಅದರಿಂದ ಸ್ಮರಣ ಇರುತ್ತದೆ. ಸ್ವಲ್ಪ ಬೇರೆ ಲೋಕದಲ್ಲಿ ಇದ್ದು ಬಂದರೆ ಸ್ಮರಣಗಳೆಲ್ಲ ಹೋಗಿಬಿಡ್ತವೆ, ಅವ್ರಿಗೆ ಏನು ಗೊತ್ತಾಗಲ್ಲ. ಇವುಗಳೆಲ್ಲ ಓಕೆ, ಅದು ಬಿಟ್ಟು ಇಂಥದ್ದು ಘಟನೆಗಳು ನಡೆದರೆ ಗೊತ್ತಾಗ್ತದೆ, ಇಲ್ಲದಿದ್ದರೆ ನಮಗೆ ಮಾತ್ರ ಅವೆಲ್ಲ ಪರೋಕ್ಷ. ಪರೋಕ್ಷ ಅಂದರೆ ಯಾವುದೂ ಗೊತ್ತಿಲ್ಲ, ವಿಶ್ವಾಸ ಮಾತ್ರ. ಆದರೆ ವೇದಾಂತ ಹೇಳುವ ವಿಷಯ ಹಾಗೆ ಸುಮ್ಮನೆ ವಿಶ್ವಾಸ ಮಾಡುವಂಥದ್ದಲ್ಲ. ಇಲ್ಲಿ ಹೇಳ್ತಾರೆ, ನ ಕೇವಲಂ ವೇದಾನಾಂ ವೇದತ್ವೇನ ಪ್ರಾಮಾಣ್ಯಂ ಸ್ವೀಕೃತ್ಯ. ವೇದಾಂತ ಹೇಳಿದ ಮಾತು ಇದು ವೇದದಿಂದ ಬಂದಿದೆ, ಅದರಿಂದ ಕುರುಡಾಗಿ ವಿಶ್ವಾಸ ಮಾಡುವುದಲ್ಲ. ಹೇಳಿದ್ದೆಲ್ಲ ಅನುಭವಕ್ಕೆ ಅನುಗುಣವಾಗಿ ಹೊಂದುತ್ತದೋ ಅಲ್ಲವೋ ಅನುಭವದಲ್ಲಿ ನೋಡತಕ್ಕದ್ದೇ. ವೇದಾಂತ ವಾಕ್ಯಾನಾಂ ಅನುಭವಾನುಸಾರಿ ಜ್ಞಾನ ಕಾರಣತ್ವ. ಅನುಭವಾನುಸಾರವಾಗಿ ಜ್ಞಾನವನ್ನು ಹೇಳುತ್ತದೆ. ವೇದಾಂತ ಮಾತ್ರ ಇಲ್ಲೇ ಅನುಭವದಲ್ಲೇ ನೋಡಿಕೊಳ್ಳಬಹುದು. ಸ್ವರ್ಗ ಅಂದರೆ ಏನು ಮಾಡಬೇಕಂದ್ರೆ ಅವರ ಹಾಗೆ ಶರೀರ ಬಿಟ್ಟು ಹೋಗಿ ನೋಡಿ ಬರಬೇಕು. ಅದನ್ನು ಬಿಡಿಸೋಕ್ಕಾಗಲ್ಲ, ಬಿಡಿಸಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮತ್ತು ವಾಪಸ್ ಬಟ್ ಕೆಲವರು ಇದ್ದಾರೆ, ನಾನು ಹೇಳಿದ್ದಿನ ಈಗ ಇಲ್ಲ. ಒಬ್ಬರು ಗುಂಟೂರವರು ಬೃಂದಾವನದಲ್ಲಿ ಇರುತ್ತಿದ್ದರು, ತುಂಬ ಮುದುಕ. ಅವರ ಕುರಿತು ಹೇಳುತ್ತಿದ್ದರು. ಅವರ ನೆಂಟರೇ ಇದ್ದರು ಒಬ್ಬ ಸ್ವಾಮಿ. ಅವನು ಹೇಳುತ್ತಿದ್ದ, ನಿಮಗೆ ನಿಮ್ಮ ನೆಂಟರು ಬಂಧುಗಳು ಯಾರಾದರೂ ಪ್ರಾಣ ಬಿಟ್ಟು ಹೋದರೆ ಪಿತೃಲೋಕದಲ್ಲಿದ್ದರೆ ಅವರ ಹೆಸರು ಹೇಳು ಅಥವಾ ಫೋಟೋ ತೋರಿಸು. ಅವರು ಫೋಟೋ ತೋರಿಸಿದ್ದರೆ ಅವನು ಮಲ್ಕೊಂಡು ಬಿಟ್ಟು ಹೋಗಿ ನೋಡಿ ಬರ್ತಾನೆ, ಅವನು ಮಾತಾಡಿಸಿ ಬರ್ತಾನೆ ಅವ್ರು ಹೇಗಿದ್ದಾರೆ. ಈಗ ಇಲ್ಲ, ಅವರು ಹಿಂದೆ ಆಗುತ್ತಿದ್ದಾರೆ. ನಿಮಗೂ ಬೇಕಂದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರಂತೆ, ನೀವು ಪಕ್ಕಕ್ಕೆ ಮಲಗಬೇಕು. ಅವ್ರು ಹೇಳ್ತಾರೆ ಒಂದು ಪದ್ಧತಿ, ಏನೇನೋ ಪ್ರಕ್ರಿಯೆಯನ್ನು ನಿಮ್ಮ ದೇಹ ಬಿಟ್ಟು ನಿಮ್ಮನ್ನು ಜೊತೆಗೆ ಹೋಗಿ ಅವ್ರು ಮಾತಾಡಿಸಿ ಬರ್ತಾರೆ. ಆಗ ಅಂಥದ್ದು ಇದೆ. ಈಗ ಅಂಥದ್ದು ಯಾರೋ ವೇದವ್ಯಾಸನಿಗೆ ಇಂಥದ್ದು ಶಕ್ತಿ ಇತ್ತಂತೆ, ಅವನು ಕರ್ಕೊಂಡು ಹೋಗಿ ತೋರಿಸಿ ಬರ್ತಾನೆ. ಅಂಥವರಿದ್ದರೆ ತೋರಿಸೋಕ್ಕಾಗ್ತದೆ, ಇಲ್ಲದಿದ್ದರೆ ಸುಮ್ಮನೆ ಶಾಸ್ತ್ರ ಹೇಳಿದ್ದು ನಂಬಬೇಕು. ಅಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದು ಇಂಥದ್ದು ಅಪರೂಪವಾದ ವಿಚಿತ್ರ ಘಟನೆಗಳು, ವಿಚಿತ್ರ ಅನುಭವಗಳು ನಡೆಯುತ್ತವೆ, ಅವರು ನಿಜವಾಗಿ ನೋಡಿ ಬರ್ತಾರೆ. ಅದರಿಂದ ನಮ್ಮ ಶಾಸ್ತ್ರಗಳನ್ನು ಹೇಳಿದ್ದೆಲ್ಲ ಇಲ್ಲೇ ಅಲ್ಲ, ವಿದೇಶದಲ್ಲಿ ಇಂಥವರಿಗೆ ಶರೀರ ಬಿಟ್ಟು ಎಲ್ಲೋ ಹೋಗಿದ್ರೆ ಅವರಿಗೆ ಭಾರತ ದೇಶ ಗೊತ್ತಿಲ್ಲ, ಪುನರ್ಜನ್ಮ ನಂಬಿಕೆ ಇಲ್ಲ, ಅನೇಕ ಲೋಕಗಳಿವೆ ಎಂದು ಅವರಿಗೆ 2 ಸ್ವರ್ಗ ನರಕ ಅಷ್ಟೇ. ಅಂಥವರ ಅನುಭವದಲ್ಲಿಯೂ ಇದಾಯಿತು. ಅವರು ಹೇಳ್ತಾರೆ, ನಮ್ಮ ಬೈಬಲ್ನಲ್ಲಿ ಕುರಾನ್ನಲ್ಲಿ ಇದು ಇಲ್ಲವೇ ಇಂಥದ್ದು ಅನುಭವ ಆಯಿತು. ಇದು ಎಲ್ಲಿದೆ ಎಂದು ನೋಡಿದರೆ ಹಿಂದೂ ಶಾಸ್ತ್ರಗಳಲ್ಲಿದೆ. ಅವರು ಆಶ್ಚರ್ಯ ಪಟ್ಕೊಂಡರು, ಈ ಶಾಸ್ತ್ರಗಳು ನನ್ನ ಅನುಭವವನ್ನೇ ಹೇಳ್ತಾ ಇದೆ, మరి ಕುರಾನ್ ಬೈಬಲ್ನಲ್ಲಿ ಇದು ಇಲ್ಲವೇ ಇಲ್ಲ. ಅವರು ಏನೇನೋ ಸುಳ್ಳು ಹೇಳ್ತಾರೆ. ಅಂದರೆ ನಮ್ಮ ಶಾಸ್ತ್ರಗಳನ್ನು ಹೇಳಿದ್ದು ಇಂಥದ್ದು ಯಾರೋ ಋಷಿಗಳು ನೋಡಿ ಅನುಭವಿಸಿ ಬಂದಿದ್ದೇ ಹೇಳಿದ್ದಾರೆ. ಅದರಿಂದ ಇದೊಂದು ಸ್ವಲ್ಪ ಯುಕ್ತಿ ಹೇಳಬಹುದು, ಆಯಿತು ಬಿಡಿ. ಆದರೂ ಸಾಮಾನ್ಯರಿಗೆ ಮಾತ್ರ ಇದು ನಂಬಿಕೆನೇ. ಆದರೆ ವೇದಾಂತ ತತ್ವ ಮಾತ್ರ ಎಲ್ಲರ ಅನುಭವದಲ್ಲಿ ಈಗಲೇ ಇದೆ. ದೇಹೇಂದ್ರಿಯಾದಿಗಳನ್ನು ದಾಟಿರುವಂಥ ಅರಿವಿನ ಅನುಭವ ಎಲ್ಲರಿಗೂ ಇದೆ. ಆ ಅನುಭವವನ್ನೇ ಹೇಳುತ್ತಾ ಇದೆ. ಜ್ಞಾನಸ್ಯ ಸತಸ್ಸಿದ್ಧ ಅದ್ವಿತೀಯ ಬ್ರಹ್ಮಾತ್ಮಾವಗತಿ ಪರ್ಯಂತತ್ವಂಚ ಅಭ್ಯುಪಗಮ್ಯ ಉಕ್ತಂ. ಈ ಜ್ಞಾನವು ಯಾವುದು ಅಂದರೆ ಆತ್ಮದ ಜ್ಞಾನ. ಆತ್ಮ ಬ್ರಹ್ಮವೇ ಆಗಿದೆ. ಇದು ಎಲ್ಲರ ಅನುಭವವೇ. ಆ ಅನುಭವವನ್ನೇ ತೋರಿಸುತ್ತದೆ. ನಚ ವೇದೋಕ್ತಿತೋ ವೇದ ಶ್ರದ್ಧೇಯಾರ್ಥ ಯೋಚ್ಯತೆ ಕಿಂತು ಅಮಾನತ್ವ ಹೇತೂನಾಂ ವೇದವಾಕ್ಯೇಶ್ವ ಸಂಭವ. ವೇದಾಂತ ಹೇಳುತ್ತಿದ್ದು ನಮ್ಮ ಅನುಭವದಲ್ಲೇ ಕೊನೆಗಾಣುತ್ತದೆ. ಅದರಿಂದ ಆ ದೃಷ್ಟಿಯೇ ಶ್ರವಣ ಮಾಡಬೇಕು. ಅನುಭವದಲ್ಲಿ ನೋಡಿಕೊಳ್ಳುವುದಕ್ಕೆ ಶ್ರವಣ ಮಾಡಬೇಕು. ಸುಮ್ಮನೆ ಸ್ವರ್ಗಾದಿಗಳು ಹೇಗೆ ಇವೆಯೋ ಇದು ಅಷ್ಟೇ, ನಾನು ಬ್ರಹ್ಮನಂತೆ ಅವರು ಹೇಳಿದ್ದರು ನಾವು ನಂಬೋಣ ಎಂದು ಹಾಗೆ ನಂಬಿಕೊಂಡು ಕೇಳತಕ್ಕದ್ದಲ್ಲ.
ಅದರಿಂದ ಅತಏವ ಚ ಭಾಷ್ಯಕಾರ ವಾಕ್ಯಶ್ರವಣ ಮಾತ್ರೇಣಾಪಿ ಬ್ರಹ್ಮಾವಬೋಧೋ ಜಾಯತೆ. ಆದ್ದರಿಂದಲೇ ಭಾಷ್ಯಕಾರರೇನು ಹೇಳಿದ್ದಾರೆ, ಶ್ರವಣದಿಂದಲೇ, ಈಗ ಶ್ರವಣ ಹೇಗೆ ಮಾಡಬೇಕು ಆಯಿತು, ಈಗ ಶ್ರವಣದಿಂದಲೇ ಜ್ಞಾನವಾಗುತ್ತದೆ. ಇದು ಇನ್ನೊಂದು ಪಾಯಿಂಟು. ಅದಕ್ಕೆ ಭಾಷ್ಯಕಾರರ ವಾಕ್ಯ ಇದೆ, ಇದನ್ನು ನಾಳೆ ಹೇಳೋಣ. ಇದು ಸ್ವಲ್ಪ ಒಳ್ಳೆಯ ವಾಕ್ಯಗಳಿವೆ. ಭಾಷ್ಯ ವಾಕ್ಯಗಳು 1, 2, 3 ಇವೆ. ಈ 3 ವಾಕ್ಯಗಳು ಹೇಳ್ತಾರೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಶ್ರವಣ ಸ್ವರೂಪ ಹೇಳಿದ್ದೇವೆ, ಅದು ಶ್ರವಣದ ಫಲವೇನು, ಶ್ರವಣದಿಂದ ಹೇಗೆ ಜ್ಞಾನವಾಗುತ್ತದೆ ಎಂಬುದು ಪಾಯಿಂಟ್ ನಾಳೆ ಹೇಳ್ತೀವಿ. ಶ್ರವಣ ಅಂದರೆ ಏನು, ಅದು ಹೇಗೆ ಇರುತ್ತದೆ, ಶ್ರವಣ ಸ್ವರೂಪ ಇವತ್ತು ಚರ್ಚೆ ಮಾಡಿದ್ದೇವೆ. ಶ್ರವಣದ ಫಲವೇನು ನಾಳೆ ಹೇಳ್ತೀವಿ. ಆಯಿತಾ? ನಾಳೆ ಅಂದರೆ ನಾಳೆ ಭಾನುವಾರ, ನಾಳೆ ಅಂದರೆ ನೆಕ್ಸ್ಟ್ ಕ್ಲಾಸ್ ಅಂತ ಅರ್ಥ. ಆ ದಿನಗಳು ನಮಗೆ ಎಲ್ಲ ದಿವಸ ಒಂದೇ ಇರುತ್ತೆ, ನಮಗೆ ಯಾವ ದಿವಸ ವ್ಯತ್ಯಾಸ ಆಗಲ್ಲ. ಅದು ನಮಗೆ ಎಲ್ಲ ದಿವಸ ಒಂದೇ ಇರುತ್ತದೆ. ನಾವು ಹೊಳೆನರಸೀಪುರದಲ್ಲಿ ನಮಗೆ ಇವತ್ತು ಯಾವ ವಾರವೋ ಗೊತ್ತಾಗಲ್ಲ, ಪ್ರತಿ ದಿವಸ ಒಂದೇ ಇರುತ್ತದೆ. ಪ್ರತಿ ದಿವಸ ವೇದಾಂತ ಚಿಂತನೆ. ಯಾವ ವಾರ ಅಂದರೆ ಇನ್ನೊಬ್ಬರನ್ನು ಕೇಳಬೇಕು, ಇಲ್ಲದಿದ್ದರೆ ಏನೋ ಸೆಲ್ಫೋನು ನೋಡಬೇಕು. ನಮಗೆ ಯಾವ ವಾರ ಗೊತ್ತೇ ಆಗಲ್ಲ, ಎಲ್ಲ ಒಂದೇ ಆಗುತ್ತದೆ. ಆಯಿತು, ನಾಳೆ ಭಾನುವಾರ, ಇವತ್ತು ಶನಿವಾರ ಅಲ್ಲ, ಆಯಿತು, ನಾಳೆ ಬಿಟ್ಟು ಮತ್ತೆ ಸೋಮವಾರ ಹೇಳೋಣ.